ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಯಾದಗಿರಿ ಡಿಸ್ಟಿಕ್ ನಿಂದ ಗುರುಜಿ ಮಾತಾಡ್ತಾ ಇರೋದು. ಯಾದಗಿರಿ? ಹಾ, ಯಾದಗಿರಿ ಡಿಸ್ಟಿಕ್. ಹೇಗಿದ್ದೀರಿ ಸರ್? ಹಾ ಸರ್. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಸರ್. ನೀವ್ರಿ? ಚೆನ್ನಾಗಿದ್ದೀನಿ. ಈ ಮುಂಚೆ ನೀವು ಮಾತಾಡಿದ್ದೀರಾ ಹೌದಲ್ಲ? ಇಲ್ಲ ಗುರುಜಿ, ನಾವು ಮೆಸೇಜ್ ಮಾಡಿದೀವಿ ನಿಮ್ಗೆ. ನಾವು ನಿಮ್ ತುಂಬಾ ಅಭಿಮಾನಿಗಳು ಅಂತೇಳಿ. ನಾನು ನಿಮ್ಮ ವಿಡಿಯೋ ನೋಡ್ತೀನಿ, ಆಮೇಲೆ ವಿಡಿಯೋಗಳನ್ನ ತುಂಬಾ ಇಷ್ಟಪಡ್ತೀನಿ ಅಂತೇಳಿ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ ಗುರುಗಳೇ. ನೀವು ನನಗೆ ಉಲ್ಟಾ ಧನ್ಯವಾದಗಳು ಸರ್ ಅಂತ ಹೇಳಿದ್ರಿ. ಸರ್ ನಾವ್ ಎಕ್ಸಾಕ್ಟೇ ಮಾಡಕ್ ಆಗ್ತಿಲ್ಲ ಗುರುಗಳೇ, ನನ್ನ ಕಾಲ್ ಪಿಕ್ ಮಾಡ್ತೀರಾ ಅಂತ ನೀವು. ಇಲ್ಲ ದೇವ್ರ ದಯೆ ಒಳ್ಳೇದಾಗ್ಲಿ. ನೋಡಿ ನೀವು ಎಷ್ಟು ಸಂತೋಷ ಇದೆ. ಹೌದು, ಮನಸ್ಸಲ್ಲಿ ಏನೋ ವಿಚಾರ ಇರ್ಬೋದು ಗುರುಗಳೇ. ನನ್ ನಿಜವಾಗ್ಲು ಹೆಂಗ ಅಂತಂದ್ರೆ ತುಂಬಾ ದಿನದಿಂದ ನಿಮ್ ಜೊತೆ ಮಾತಾಡ್ಬೇಕು ಅಂತ ಮನ್ಸಲ್ಲಿ ಎಷ್ಟೋ ದುಃಖಗಳನ್ನ ಇಟ್ಕೊಂಡ್ ಕುಂತಿದೆ ಗುರುಜಿ. ನಿಜವಾಗ್ಲು ಇವತ್ತು ನಾನು ಏನ್ ಅನ್ಕೊಂಡಿದ್ದೆ, ನಿನ್ನೆ ಶನಿವಾರದಿಂದ ನಿಮ್ ಕಾಲ್ ಮಾಡ್ತಾ ಇದ್ದೀನಿ ಗುರುಗಳೇ. ಇರ್ಲಪ್ಪ ಕಾಲ ಕೂಡಿ ಬಂದಾಗ ನೋಡಿ. ಈ ಸಮಯ ಏನು ನಡ್ಕೊಂಡು ಏನು ಊರ್ ಬಿಟ್ಟು ಹೋಯ್ತಾ ಇದ್ದೀರಾ? ಇಲ್ಲ ಗುರುಗಳೇ, ಅದು ಎಕ್ಸಾಕ್ಟ್ ಆಗಿ ನಾನು ಮಾತೇ ಬರ್ತಿಲ್ಲ ಗುರು. ಇರ್ಲಿ ಅಂದ್ರೆ ನೋಡಿ, ಅದು ನೀವು ಕೊಟ್ಟಿರೋ ದೊಡ್ಡ ಸ್ಥಾನ. ಅದಕ್ಕೆ ನಾನು ನಿಮಗೆ ಶರಣು. ನಿಮ್ಮ ಮಾತಲ್ಲಿ ಅರ್ಥವಾಗುತ್ತೆ ಆ ಕಾರ್ಯಕ್ರಮ ಅಥವಾ ಈ ವಿಚಾರಗಳಿಗೆ ನೀವೆಷ್ಟು ಬೆಲೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಅದೇ ಗುರುಜಿ, ನಿಮ್ ಜೊತೆ ಮಾತಾಡಿದ ಏನೋ ಒಂಥರ ನೋವನ್ನ ಮರಿಬಹುದು ಅನ್ನೋ ಉದ್ದೇಶಕ್ಕೆ ನಾನ್ ನಂಬರ್ಲಿ ನಿಮ್ ಕಾಲ್ ಮಾಡಿದೆ ಗುರುಜಿ. ಪಿಕ್ ಮಾಡ್ಲಿಲ್ಲ, ಬಟ್ ರಿಂಗ್ ಆಗ್ತಿದೆ, ಬೀಚ್ ಬರ್ತಿದ್ರಿ. ಆದ್ರೆ ನನ್ನ ಫ್ರೆಂಡ್ ಫೋನ್ಲಿಂದ ಹೆಂಗೋ ಕನೆಕ್ಟ್ ಆಯ್ತು ಗುರುಜಿ. ಆಗ್ಲಪ್ಪ, ಏನೇ ಇರ್ಲಿ, ತೊಂದ್ರೆ ಇಲ್ಲ. ನಿನ್ ಜೊತೆ ತುಂಬಾ ಮಾತಾಡ್ತೀನಿ, ಧೈರ್ಯವಾಗಿರಿ. ಏನಿದ್ರು ಹಂಚ್ಕೊಳಪ್ಪ. ಏನ್ ಮಾಡ್ಕೊಂಡಿರೋದು ನೀವು? ಗುರುಜಿ, ನಾನು ಒಬ್ಬ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಸ್ಪೋರ್ಟ್ಸ್ ಟೀಚರ್, ನಾನು ಫಿಸಿಕಲ್ ಟೀಚರ್ ಆಗಿ. ಓಹ್, PT ಮೇಸ್ಟ್ರು. ಹಾ ಸರ್ ಗುರುಜಿ. ಒಳ್ಳೇದು ಒಂದು ಗುರುಜಿ. ಹೇಳಪ್ಪ. ಹೆಂಗಂತಂದ್ರೆ ಗುರುಜಿ, ಒಂದು 15 ದಿನದಿಂದ ಗುರುಜಿ ನನಗೆ ತುಂಬಾ ಅಂದ್ರೆ ತುಂಬಾ ನೋವು, ಸಂಕಟ, ಅದು ಹೇಳಕ್ಕಾಗ್ಲಾರ್ದಷ್ಟು ದುಃಖ ಮನಸ್ಸಿನೊಳಗೆ ಆದ ಗುರುಜಿ ನನಗೆ. ಅದು ಹೆಂಗಂತ, ಅದು ನಮ್ಗೂ ಒಬ್ರು ಏನಪ್ಪಾ ಅಂತಂದ್ರೆ, ನಾವು ಗುರುಜಿ, ನಾನ್ ನೇರವಾಗಿ ನಿಮ್ ಜೊತೆ ಮಾತಾಡ್ತೀನಿ. ಒಬ್ರು ಆತ್ಮೀಯ ಗೆಳೆಯನಾಗಿ ಮಾತಾಡ್ಬೋದೇನು ಗುರುಜಿ ನಾನು ನಿಮ್ ಜೊತೆ? ಖಂಡಿತನಪ್ಪ ಗುರುಜಿ. ನಾವು ನನ್ ದುಃಖನ ಹೇಗ್ ಮರಿಬೇಕು ಅಂತಂದ್ರೆ, ನನ್ ಸ್ಟೋರಿ ಇತ್ತು ಗುರುಜಿ. ನಾನು ಒಂದು 7 ವರ್ಷದಿಂದ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟಿದ್ದೆ ಗುರುಜಿ ಒಬ್ಬರನ್ನ. ಅಂದ್ರೆ ಈಗ ಎಷ್ಟು ವರ್ಷ ನಿಮ್ಗೆ? ಈಗ ಇವಾಗ 26 ಗುರುಜಿ. ನನಗೆ ಇವಾಗ 26 ವರ್ಷ ಗುರುಜಿ. ನನಗೆ ಅಪ್ಪ ಅಮ್ಮ ನಾನು 3 ಜನ ಗುರುಜಿ. ಒಬ್ಬರೇ ಮಗ? ಇಲ್ಲ ಗುರುಜಿ, ನಮ್ಮ ಅಣ್ಣ ಒಬ್ರು ಇದ್ರು, ಅವ್ರಿಗೆ ಮ್ಯಾರೇಜ್ ಆಗಿ ಈಗ ಕಡೆಕ್ ಇದ್ದಾರೆ ಗುರುಜಿ. 5 ವರ್ಷ ಆಯ್ತು ಇವಾಗ ಕಡೆಕಾಗಿ. ನಾನು ಕಡೆಕ್ ಆಗ್ಯಾರ ಗುರುಜಿ, ಅಂದ್ರೆ ಮದುವೆ ಆದ್ಮೇಲೆ ಡಿವೈಡ್ ಆಗಿದ್ದಾರೆ ಗುರುಜಿ. ಓಕೆ, ಬೇರೆ ಬದುಕ್ತಿದ್ದಾರೆ. ಸೊ ನೀವು ಅಪ್ಪ ಅಮ್ಮನ ಜೊತೆ ನೀವಿದ್ದೀರಿ? ಅಪ್ಪ ಅಮ್ಮನ ಜೊತೆ ಇದ್ದೀನಿ ಗುರುಜಿ. ಈ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ PT ಮೇಸ್ಟ್ರು ಕೆಲಸ? ಗುರುಜಿ ಈಗ ಜಸ್ಟ್ 3 years ಆಯ್ತು ನಾನು ಜಾಯ್ನ್ ಆಗಿ ಗುರುಜಿ. ಫ್ರೆಶ್ ಜಾಯ್ನ್ ಆಗಿದ್ದೆ. ಅತಿಥಿ ಶಿಕ್ಷಕರು? ಅತಿಥಿ ಶಿಕ್ಷಕರು ಗುರುಜಿ. ಓಕೆ, ಒಳ್ಳೇದು. ಬಟ್ ಇಲ್ಲೆಲ್ಲೂ ಕೂಡ ಅಂದ್ರೆ ನಿಮ್ಮ 24ನೇ ವಯಸ್ಸಲ್ಲ ಇದು, ಅಥವಾ 23ನೇ ವಯಸ್ಸಲ್ಲ ಈ ಕೆಲಸ ಸಿಕ್ಕಿದ್ದು? 23 ವಯಸ್ಸು ಗುರುಜಿ ನನಗೆ. ಓಕೆ, ಬಟ್ ಅಲ್ಲಿವರೆಗೂ ಈ ಪ್ರೀತಿ ಪ್ರೇಮ ಅಂತ ಏನಿರ್ಲಿಲ್ಲ? ಇಲ್ಲ ಗುರುಜಿ, ಇಲ್ರಿ. ನಾನು 2019 ನಾನು ಒಬ್ರನ್ನ ಬಹಳಷ್ಟು ಅಂದ್ರೆ ಬೆಟ್ಟದಷ್ಟು ಹೇಳಬಾರ್ದು ಗುರುಜಿ, ಅಷ್ಟು ಆತ್ಮೀಯವಾಗಿ ಒಳ್ಳೆ ರೀತಿಯಾಗಿ ಅವಳೇ ನನ್ನ ಮದ್ವೆ ಮಾಡ್ಕೋಬೇಕು ಅಂತೇಳಿ ತುಂಬಾ ಇಷ್ಟಪಟ್ಟಿದ್ದೆ ಗುರುಜಿ ನಾನು. ಓಕೆ, ಅಂದ್ರೆ ನಮ್ಮಿಬ್ರದು ಜಾತಿ ಬೇರೆ ಬೇರೆ ಗುರುಜಿ. ಗುರುಜಿ ಸೊ ನಾನು ಆ ಟೈಮ್ ನಲ್ಲಿ ಓದಿ ಸ್ಟಡಿ ಅದು ಮಾಡಿದಾಗ ನಂದು ಫಸ್ಟ್ ಅಟೆಂಪ್ಟ್ ಗೆ ಗುರುಜಿ ನನ್ ಟೆಟ್ ಕ್ಲಿಯರ್ ಆಯ್ತು ಗುರುಜಿ. ಏನ್ ಕ್ಲಿಯರ್ ಆಯ್ತು? TET ರೀ ಸರ್, TET. ಓಕೆ. ಆ ಒಂದು ಖುಷಿ, ಅದು ಒಂದು ಟೆಟ್ ಕ್ಲಿಯರ್ ಆಯ್ತು. ಮುಂದೆ ನಾನು ಮುಂದೆ CET ಗೆ ಅಟೆಂಡ್ ಆಗಿ ಒಂದ್ ಜಾಬ್ ಅನ್ನ ಪಡ್ಕೋಬೇಕು ಅಂತೇಳಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದೀನಿ ಗುರುಜಿ. ಇವಾಗ ಅದನ್ನ ಓದ್ತಾ ಇದೀನಿ, ಮುಂದೆ ಅದನ್ನ ಓದ್ತೀನಿ ಗುರುಜಿ. ಓದೋದ್ ಮಾತ್ರ ಸ್ಟಾಪ್ ಮಾಡಲ್ಲ. ಆದ್ರೆ ನಾನು 2019 ಒಬ್ಬರನ್ನ ತುಂಬಾ ಅಂದ್ರೆ ಇಷ್ಟಪಟ್ಟೆ ಗುರುಜಿ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಕ ಆದ್ರೂ ಇಷ್ಟ ಪಡ್ತಾ ಇದೀನಿ ಗುರುಜಿ. ಮುಂದಾದ್ರೂ ಅವ್ರು ಸಂತೋಷವಾಗಿರ್ಲ ಅಂತಾನೆ ನಾನ್ ಬಯಸ್ತೀನಿ. ಬಟ್ ಅವ್ರು ನಿಮ್ಗೆ ಎಲ್ಲಿ ಪರಿಚಯ ಆಗಿದ್ದು? ಪರಿಚಯ ನಮ್ಮೂರಲ್ಲೇ ಗುರುಜಿ, ನಮ್ಮ ಏರಿಯಾನೇ ಗುರುಜಿ. ಓಕೆ.
ನಮ್ ಏರಿಯಾನ ಗುರುಜಿ ಸ್ವಲ್ಪ ಒಂದ್ 100 ಮೀಟರ್ ಬಿಟ್ರೆ ಅವ್ರ ಮನಿ ನಮ್ದು ಎಲ್ಲ ಎಟ್ಟು ಜಡ್ ಕಾಣಿಸ್ತಿ ಗುರುಜಿ. ಹ್ಮ್ ಹ್ಮ್ ಕಾಣತಿ ಅದು ಹೆಂಗಂದ್ರೆ ಇವಾಗ ಗುರುಜಿ, ಹ್ಮ್ ಹ್ಮ್ ಸೊ ಅಲ್ಲಿಂದ ಈಗ ಇಷ್ಟು ವರ್ಷ ಇಲ್ಲಿ ತಕ ಬಂದು ಇವಾಗ ಏನೋ ಸಡನ್ ಆಗಿ ಅವ್ರ ಮನೇಲಿ ಬೇರೆ ಗಂಡ್ ನೋಡ್ತಾ ಇದಾರೆ ಅಂತೇಳಿ ಈಗ ನಮ್ಮನ್ನ ರಿಜೆಕ್ಟ್ ಮಾಡಿ ಈಗ ಅವ್ರನ್ನ ಮದುವೆ ಹಾಕೊಂತಿದಾರೆ ಗುರುಜಿ. ಅದರಿಂದ ಬಹಳಷ್ಟು ಅಂದ್ರೆ ಏನು ಅಷ್ಟಿಷ್ಟಲ್ಲ ಗುರುಜಿ ದುಃಖ ಆಗಿದ್ದು ನಮಗೆ. ನಿಮ್ದು ಎಷ್ಟು ವರ್ಷದ ಪ್ರೀತಿ? 7 ವರ್ಷದ ಗುರುಜಿ. 7 ವರ್ಷ. 7 ವರ್ಷ. ಹಾ ಗುರುಜಿ. ಅರ್ಥಾತ್ 2019ರಿಂದ ಈ ಪ್ರೀತಿ ಶುರುವಾಗಿದೆ. ಶುರು ಆಗಿದೆ ಗುರುಜಿ. ಬಟ್ ಈ ಮಧ್ಯದಲ್ಲಿ ಎರಡೂ ಮನೆಗೆ ನೀವು ತಿಳಿಸಿದ್ರಾ? ಇಲ್ಲ ಗುರುಜಿ, ಎಲ್ಲ ಇಡೀ ಊರಿಗೆ ಗೊತ್ತಿದೆ ಗುರುಜಿ ನಮ್ ಸ್ಟೋರಿ. ಅಂದ್ರೆ ಇಬ್ರು ಮನೆಯವ್ರಿಗೂ ಗೊತ್ತು ಅಂತ? ಗೊತ್ತು ಗುರುಜಿ, ಎಲ್ಲ ಗಲಾಟೆ ಆಗಿದೆ, ಎಲ್ಲ ಅದು ಮಾಡಿದ್ದಾರೆ. ಯಾಕೆ? ಅಂದ್ರೆ ಈಗ ಆಧಾರ್ ಕಾಸ್ಟ್ ಇದೆಯಲ್ಲ ಗುರುಜಿ, ನಾವು ಓಕೆ ಓಕೆ ಆಧಾರ್ ಕಾಸ್ಟ್ ಇದ್ದದಕ್ಕೆ ನಮ್ ಜಾತಿ ನಿಮ್ ಜಾತಿ ಅಂತ ಈ ಜಾತಿ ನಡುವೆ ಗುರುಜಿ ಎಲ್ಲಾನು ಕಳ್ಕೊಳ್ಳೋಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಗುರುಜಿ. ಅದಕ್ಕೆ ನನ್ ಕಡೆಯಿಂದ ಏನು ತೊಂದರೆ ಇದ್ದಿಲ್ಲ ಗುರುಜಿ. ನಾನು ಏನು ಎನಿ ಟೈಮ್ ನೀ ನನ್ನ ಮನೆಗೆ ಬಾ, ನಾನು ತುಂಬಿಸೋಯ್ತೀನಿ, ನಾನು ಬಿಡಲ್ಲ. ಅಪ್ಪ ಅಮ್ಮ ಎಲ್ಲಾರು ಒಪ್ಸಿದೆ ಗುರುಜಿ ನನ್ನ ಮನೆಯೊಳಗೆ. ಬಟ್ ಈ ಜಾತಿ ಸಮಸ್ಯೆ ಇದ್ದಿದ್ ನಿನ್ನ ಮನೆಯವ್ರಿಗ ಅವ್ರ ಮನೆಯವ್ರಿಗ? ಇಬ್ರು ಮನೆಯವ್ರಿಗೆ ಗುರುಜಿ. ಈಗ ಮತ್ತೆ ಅಪ್ಪ ಅಮ್ಮನ ಇಡೀ ಈ ಊರಿನ ಸಮಸ್ಯೆನೆ ನಮ್ಗ ತಂದಿಟ್ಟಿಬಿಟ್ಟಿದೆ ಗುರುಜಿ. ಈಗ ನೀವೇನಾದ್ರು ಅಂತಂದ್ರೆ ಈಗ ಬೇರೆ ಬೇರೆ ಎಲ್ಲ ಕುಲ್ದಾರು ಕೂಡ ಎಲ್ಲಾರು ಜಾತಿ ಜಾತಿ ಅಂತೇಳಿ ಅವ್ರನ್ನು ಎಲ್ಲಾರು ಒಂದಾಗ್ತಾರ. ಬಟ್ ಇವ್ರ ಯಾರನ್ನ ಒಂದ್ ಮಾಡಬಾರ್ದು ಅಂತೇಳಿ ನಮ್ನ ಎಲ್ಲಾ ಅದು ದೊಡ್ಡ ದೊಡ್ಡ ನ್ಯಾಯ ಐತಿ ಗುರುಜಿ ಅದು ನಮ್ಗೆ. ಈಗ ನಾನು ಅವ್ರ ಎಲ್ಲರದು ನ್ಯಾಯ ಇದ್ದು ನನಗ್ ಊರ್ ಜನದು ನನಗೇನ ಅಷ್ಟೊಂದು ಕಂಡು ಬರಲ್ಲ ಗುರುಜಿ. ಆದ್ರೆ ಇವ್ರಿಗೆ ಏನಾಯ್ತು ಸಡನ್ ಆಗಿ ಗುರುಜಿ ಅದ್ ಹೇಳ್ಬಾರ್ದ್ರಿ, ಒಂದೇ ವಾರದಾಗ ಚಂದ ಬಿಟ್ರು ನೋಡ್ರಿ. 1 ವಾರ 7 ವರ್ಷದ ಪ್ರೀತಿ 7 ದಿನಕ್ಕೆ. 7 ವರ್ಷದಲ್ಲಿ ಮದುವೆ ಆಗ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಕೊಳ್ತಾನೆ ಬಂದಿದ್ರು. ನಿಜವಾಗ್ಲೂ ಗುರುಜಿ, ಎಲ್ಲೆಲ್ಲಿ ಏನೇನ್ ಪ್ರಮಾಣ ಮಾಡ್ಬೇಕು ಎಲ್ಲ ಇವತ್ತುವರೆಗಾದ್ರೂ ಕೂಡ ಗುರುಜಿ ನಾನು ಅವ್ರ ಮೇಲೆ ಒಬ್ಬರ ಮುಂದೆನೂ ಕೂಡ ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ ಗುರುಜಿ ನಾನು. ಬಟ್ ಅವ್ರ ವರ್ಕ್ ಏನ್ ಮಾಡ್ತಿದ್ರು? ಅವ್ರ ಇಲ್ರಿ ಗುರುಜಿ, ಅವ್ರು ಫಸ್ಟ್ PUC ಗೆ ಅವ್ರ ಮನೆಯಲ್ಲಿ ಎಲ್ಲ ಬೇಡ ಯಾರು ಓದ್ತಾರೆ ಅನ್ನೋದಾಗಲ್ಲ ಅಂತೇಳಿ ಕಾಲೇಜ್ ಎಲ್ಲ ಬಿಡಿಸಿದ್ರೆ ಸರ್. ಅವಾಗೆ ಪ್ರೀತಿ ಆರಂಭವಾದ ಕಾಲದಲ್ಲಿ ಅವ್ರು ಎಕ್ಸಾಕ್ಟ್ಲಿ ಮನೇಲಿದ್ರ ಓದ್ತಿದ್ರ? ಇಲ್ರಿ, ಮನೇಲಿ ಇದ್ರಿ ಅವಾಗ ಆ ಟೈಮ್ನಾಗ. ಸೊ 7 ವರ್ಷ ಕೂಡ ಅವ್ರ ಮನೇಲೇ ಇದ್ರು? 7 ವರ್ಷನೂ ಕೂಡ ಅಲ್ಲಿ ಮನೇಲಿ ಇದ್ರು. ಉಳಿಸ್ಕೊಂಡಿದ್ರ? ಮದುವೆ ಮಾಡಿರ್ಲಿಲ್ಲ ಅವಾಗ್ಲೇ? ಇಲ್ಲ ರೀ ಗುರುಜಿ, ಅವ್ರು ಹೆಂಗಂತಂದ್ರೆ ಈಗ ಬಂದವರೆಲ್ಲ ಏನ್ ಮಾಡ್ತಿದ್ರ ಅಂತಂದ್ರೆ ಹಂಗ ಹಿಂಗ ಅಂತೇಳಿ ಒಂಥರ ಏನೋ ಹುಡುಗಿ ಆದ್ರೂ ಇಲ್ಲ ನಾನು ಅವನಿಗೆ ಬೇಕು ಹಂಗಿಂಗ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ರು ಗುರುಜಿ ಅವ್ರು. ನಮ್ಗೆ ಎಲ್ಲಾರ್ಗು ಗೊತ್ತಿತ್ತು? ರೀ ಗುರುಜಿ, ಎಲ್ಲರಿಗೂ ಗೊತ್ತಿತ್ತು. ಹಂಗಾಗಿ ಸ್ವಲ್ಪ ದಿವಸ ಇದನ್ನ ಮರೆ ಮಾಚಿಗಿಸಿ ಆಮೇಲೆ ಮಾಡಿದ್ರ ಆಯ್ತು ಅಂತೇಳಿ ಅದನ್ನ ಅಲ್ಲಿ ತಕ್ಕನೆ ಮುಂದುವರ್ಸಿದ್ರು ಗುರುಜಿ ಅವರು. ಆಯ್ತಪ್ಪ, ಇಲ್ಲೆಲ್ಲ ನ್ಯಾಯ ಪಂಚಾಯತಿ ಆಯ್ತು, ಎಲ್ಲ ಆಯ್ತು. ಈ ನ್ಯಾಯ ಪಂಚಾಯತಿಗಳು ನಿಮ್ಮನ್ನೇನು ಬೇರ್ಪಡಿಸ್ಲಿಲ್ಲ. ಬಟ್ ಈಗೇನೆ ಬೇರ್ಪಡುವ ಬುದ್ಧಿಯನ್ನ ಕಂಡುಕೊಂಡ್ಲು. ಯಾರು ಈ ಸ್ಥಿತಿ ಕಾರಣ? ಅಂದ್ರೆ ಆಕೆಯ ಮೈಂಡ್ ವಾಶ್ ಮಾಡಿದ್ ಯಾರು? ಅವ್ರ ಮನೆಯವ್ರ ಗುರುಜಿ. ಏನಂತ? ಈ ಒಟ್ಟ ಬೇಡ. ಇನ್ನೊಂದು ಗುರುಜಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಆ ಹುಡುಗಿನೇ ನನ್ ಜೊತೆ ಮಾತಾಡಿದ್ ಏನಂತಂದ್ರೆ ಗುರುಜಿ, ಆ ಮಾತು ಕೇಳಿ ನನ್ಗೆ ಎಷ್ಟು ಅರ್ಥ ಆಯ್ತಂದ್ರೆ ಗುರುಜಿ, ನಾನ್ ನಿಜವಾಗ್ಲೂ ಏನಪ್ಪಾ ಇವ್ರು ಸುಮ್ನೆ ನನ್ ಜೊತೆ ನಾಟಕ ಮಾಡಿದ್ರು ಏನಂತ ಅನಿಸ್ತು. ಏನಂದ್ರೆ ಗುರುಜಿ, 1-2 ಪಾಯಿಂಟ್ ನನಗ್ ಬಹಳಷ್ಟು ಬೇಜಾರಾಯ್ತು. ನಿನ್ನಿಂದೆ ಬಂದ್ರೆ ನನ್ಗೆ ಏನಾದ, ಅವ್ನ ಹುಡುಗನಿಂದ ಹೋದ್ರೆ ಹೊಲ ಅದ, ಕಾರ್ ಅದ, ಬಂಗ್ಲೆ ಅದ, ಸೊ ನಾನ್ ಅವನ ಜೊತೆ ಹೋಗ್ತೀನಿ, ನನ್ ಪಾಡಿ ನನ್ ಬಿಟ್ಬಿಡು ಅಂದ್ರೆ ಗುರುಜಿ ಹೆಂಗಾಗ್ಬಾರ್ದು ನನ್ ಮನ್ಸಿಗೆ. ಓ, ಅಂದ್ರೆ ಬೇರೆ ಹುಡುಗನ್ ನೋಡಿದ್ರ ಅಷ್ಟೊತ್ತಿಗೆ? ಇಲ್ಲ ಗುರುಜಿ, ಅಷ್ಟೊತ್ತು ಎಲ್ಲಿ ತಕ ನೋಡಿದಿಲ್ಲ. ಈ 15 ದಿನದಿಂದ ಆಗಿದ್ರಿ ಗುರುಜಿ. ಅಂದ್ರೆ ಅವನಿಂದ ಹೋದ್ರೆ ಕಾರ್ ಐತಿ, ಬಂಗ್ಲೆ ಐತಿ, ಮನೆ ಐತಿ, ನಿನ್ನಿಂದ ಬಂದ್ರೆ ಏನೈತೆ? ಏನಾದ ಗುರುಜಿ? ಆ ಮಾತು ಕೇಳಿ ನಾನು ಹೆಂಗಾಗಿರ್ಬಾರ್ದು ಗುರುಜಿ. 7 ವರ್ಷ ಗುರುಜಿ, ನಾ ಹೇಳ್ತೀನಿ, ಒಂದ್ ಪ್ಲೇಟ್ನಾಗ ನಾವು ಊಟ ಮಾಡಾಗ್ರಿ ಅವಳಿಗೆ ಒಂದ್ ತುತ್ತು ಕಡಿಮೆ ಆಗ್ಬಾರ್ದು ಅಂತೇಳಿ ಒಂದು ತುತ್ತನ್ನ ನಾನು ಎಕ್ಸ್ಟ್ರಾ ಇಡ್ತಿದ್ದೆ ಗುರುಜಿ ಅವ್ರಿಗೆ. ಆ ತರ ನಾನು, ಯಾಕಂದ್ರೆ ಒಂದು ಮಗು ತರ ಸಾಕಿದ್ದೆ. ಮಗು ನಾನ್ ಸೇಮ್ ಮಗುನೇ ಅನ್ಕೊಂಡಿದ್ದೆ ಗುರುಜಿ ಅದನ್ನ ನಾನು. ಬಟ್ ಪ್ರೀತಿ ಮಾಡೋ ಆರಂಭದಲ್ಲಿ ಈ ಜಾತಿ ಫೈನ್, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಇದು ಯಾವತ್ತೂ ಅಡ್ಡ ಬರ್ಬೋದು ಅಂತ ಯೋಚನೆ ಮಾಡಿರ್ಲಿಲ್ವಾ? ಇಲ್ಲ ಗುರುಜಿ, ನಾವು ಅದಷ್ಟೊಂದು ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಗುರುಜಿ. ಅದು ನಾನೇನ್ ಅನ್ಕೊಂಡಿದ್ದೆ ಗುರುಜಿ, ದೊಡ್ಡ ಅಪರಾಧ ಅಂತ ನಾನು ಹೇಳ್ತಿಲ್ಲ. ಬಟ್ ಹಳ್ಳಿ ಕಡೆ ಅದೆಲ್ಲ ಇರುತ್ತಲ್ಲಯ್ಯ? ಇರುತ್ತದೆ ಗುರುಜಿ. ನಾನೇನ್ ಮಾಡಿದೆ ಗುರುಜಿ, ಇದನ್ನೆಲ್ಲ ನಾನು ಒಟ್ಟು ಜಾತಿನ ನಾನು ಪ್ರೀತಿ ಅಂತ ಬಂದ್ರೆ ಜಾತಿನ ಕಡೆಗಣಿಸ್ಬೇಕು ಅಂತ ನಿರ್ಧಾರ ಮಾಡಿ ನಾನು ಇದನ್ನ ಮೀರ್ಸ್ಬೇಕಂತಾನೆ ಇದ್ದೆ ಗುರುಜಿ. ಗುರುಜಿ ಇಲ್ಲಿ ನೋಡ್ರಿ, ಈಗ ಕೆಳ ಜಾತಿ ಮೇಲ್ ಜಾತಿ ಅಂತ ನಾನು ಮಾಡಿದಿಲ್ಲ. ಒಂದ್ ಕೈ ನೋಡಿದ್ರೆ ನಂದೇ ಮೇಲತ್ರಿ. ಓಕೆ.
ಅದು ಹೇಳ್ಬಾರ್ದ್ರಿ, ಬಟ್ ನಂದು ಒಂದ್ ಮೇಲತ್ರಿ. ಆದ್ರೂ ಕೂಡ ನಾನ್ ಏನ್ ಮಾಡಿದ್ದೆ, ನಾನ್ ಏನನ್ನ ಒಟ್ಟ ಮಾಡಿದೀನಿ ಅಂತ ಅಂದ್ಮೇಲೆ ನಾನ್ ತಗೊಳ್ಳೇಬೇಕು, ಅದನ್ನ ಬಿಡಬಾರ್ದು ಅಂತೇಳಿ ಛಲ ತೊಟ್ಟಿದ್ದೆ ಗುರುಜಿ. ನಾನು ಇನ್ನು ಇವಾಗ ಬಂದ್ರು ಕೂಡ ನಾನ್ ಮನೆಗ್ ಕರ್ಕೊಂತೀನಿ ಅಂತ ಹೇಳಿದೆ ಗುರುಜಿ. ನೀನ್ ಎನಿ ಟೈಮ್ ನಿಮ್ ಮನೆಯವರಿಗೂ ನಾನು ಓಡಿಸ್ಕೊಂಡ್ ಹೋಗೋದೇನ್ ತಡಾಗಲ್ಲ ಗುರುಜಿ. ಅದು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಇಷ್ಟು ದಿನ ಕಾಯ್ದೆ ಗುರುಜಿ. ಆದ್ರೆ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ. ಎಲ್ಲಿ ಮಿಸ್ಟೇಕ್ ಆಯ್ತು, ಹೆಂಗಾಯ್ತು, ಏನು ಒಂದು ಗೊತ್ತಾಗಲ್ಲ ಗುರುಜಿ ನನ್ಗೆ. ಬಟ್ ಅವ್ರ ಮನೆಯವರು ಆರಂಭದಿಂದಲೂ ನಿಮ್ಮ ಪರವಾಗಿ ಅಷ್ಟೇನು ಒಲವಿರ್ಲಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮನಿಗೆ? ಇಲ್ಲ ಗುರುಜಿ, ಅಂದ್ರೆ ಸ್ವಲ್ಪ ಸಿಟ್ಟು ಶೇಡ. ಈಗ ಗುರುಜಿ, ಈಗ ಬೇರೆ ಜಾತಿಯವ್ರು ನಮ್ ಜಾತಿಯವ್ರಿಗೆ ಹೆಂಗಪ್ಪ ಹೆಂಗ್ ಮಾಡ್ತಾರ ಹಂಗಿಲ್ಲ ಅಂತ ಹಳ್ಳಿ ಕಡೆಗೆಲ್ಲ ಇದು ಕಾಮನ್ ಆಗಿದಲ್ರಿ. ಏನೋ ಒಂದು ಕಾರಣ ಒಟ್ನಾಗ ಅವ್ರ ಅಪ್ಪ ಅಮ್ಮನಿಗೆ ನಿಮ್ ಕಂಡ್ರೆ ಅಷ್ಟೊಂದೇನು ಕೊಡಬೇಕು ಅಥವಾ ಇವನ್ನೇ ಅಳಿಯ ಮಾಡ್ಕೊಬೇಕು ಅನ್ನೋ ಏನೋ ಭಾವನೆ ಅಷ್ಟೊಂದು ಇರ್ಲಿಲ್ಲ. ಇಲ್ಲ ಗುರುಜಿ, ಇರ್ಲಿಲ್ಲ. ಅದಕ್ಕೆ ಕಾರಣ ಜಾತಿದೇ, ಹೌದಾ? ಹಾ ರೀ ಗುರುಜಿ, ಅದೇ ಮೇನ್ ಪ್ಲಸ್ ಪಾಯಿಂಟ್ ರೀ ಗುರುಜಿ. ಓಕೆ, ಈ ಹೆಣ್ಮಗಳು ಇಲ್ಲ ನಾಳೆ ಒಂದು ದಿನ ನಮ್ ಜಾತಿ ಬೇರೆ ಇದೆ, ನಿಮ್ ಜಾತಿ ಬೇರೆ ಇದೆ, ನಮ್ಮ ಅಪ್ಪ ಅಮ್ಮ ಒಪ್ಪದೇ ಇರ್ಬೋದು ಅಂದ್ರೆ ಈ ಆತಂಕಗಳ ಅಥವಾ ನಾಳಿನ ಸವಾಲುಗಳ ಕುರಿತು ನೀವ್ಯಾವತ್ತು ಚರ್ಚೆ ಮಾಡಿರ್ಲಿಲ್ವಾ? ಚರ್ಚೆ ಮಾಡಿದ್ವಿ ಗುರುಜಿ, ಗಲಾಟೆ ಆಗಿತ್ತು ಎಲ್ಲ. ಅಷ್ಟು ಬಡದ್ರು ಕೂಡ ನಾವು ಅಷ್ಟೊಂದು ದೂರ ಆಗಿದ್ದಿಲ್ಲ ಗುರುಜಿ. ನಾವು ಏನೇ ಆದ್ರೂ ಒಟ್ಟು ಎದುರಿಸಿ ನಿಲ್ಲಿಸ್ಬೇಕು, ಎದುರು ನಿಲ್ಲಬೇಕು. ಯಾಕಂತಂದ್ರೆ ಮುಂದೆ ಈಗ ಪ್ರೀತಿಸಿ ಕೈ ಕೊಡಬಾರ್ದು ಯಾರಿಗ್ಯಾರು ಮೋಸ ಮಾಡಿ ಯಾರಿಗಾರು ಮನಸ್ಸನ್ನ ಹಾಳು ಮಾಡಬಾರ್ದು. ಇದು ನಮ್ಲಿಂದನೇ ಕಡೆಗಣಿಸ್ಬೇಕಂತ ಅಷ್ಟು ದೃಢ ಸಂಕಲ್ಪ ಮಾಡಿದ್ವಿ ಗುರುಜಿ ನಾವು. ಒಟ್ಟು ಜಾತಿ ಭೇದನ ಪ್ರೀತಿ ಅಂತ ಬಂದ್ರೆ, ಸ್ನೇಹ ಅಂತ ಬಂದ್ರೆ ಜಾತಿ ಭೇದನ ಅಳಿಬೇಕು ಅನ್ನೋ ಉದ್ದೇಶನೇ ನಮಗಿತ್ತು ಗುರುಜಿ. ಬಟ್ ಈ ಹುಡುಗಿಯಲ್ಲೇ ಈ ವಿಷಕಾರಿ ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ? ಗೊತ್ತಿದ್ದಿಲ್ಲ ಗುರುಜಿ, ಇಷ್ಟು ಚೇಂಜ್ ಆಗ್ತಾರೆ ನಿಜವಲ್ರಿ. ಈಗ ಹೆಂಗಾಗಿದೆ ಗುರುಜಿ ಅಂತಂದ್ರೆ, ನಾವ್ ಈಗ ಇಷ್ಟ ಅದು ಹೆಂಗಂದ್ರಿ ಗುರುಜಿ, ನಾನ್ ಆಗಲೇ ಹೇಳಿದ್ನಲ್ರಿ, ಒಂದ್ ಟೈಮ್ ನಲ್ಲಿ ನಾವು ಒಂದು ಊರಿಗೆ ಕರ್ಕೊಂಡು ಹೋಗಿದ್ದೆ ಗುರುಜಿ, ಎಲ್ಲ ಅವ್ರ ಫ್ರೆಂಡ್ಸ್ ನಾವೆಲ್ಲ. ನಾನು ಶನಿವಾರ ಗುರುಜಿ, ಶನಿವಾರ ದಿನ ನಾ ಆಂಜನೇಯನ್ ಭಕ್ತರ್ರಿ. ನಾನು ಇದು ಅವತ್ತು ಪೂರಾ ನಿರಾಳ ಇರ್ತೀವಿ, ಕಾಲಾಗ ಚಪ್ಪಲಿ ಹಾಕಿಲ್ಲ ಗುರುಜಿ ನಾನು. ಸರ್ ಅವ್ರನ್ನ ಹೆಂಗ್ ನೋಡ್ಕೊಂಡ್ ನನ್ ಮಗು ಒಟ್ಟು ಇದು ನನ್ ಮಗು ಅಂತ ಅನ್ಕೊಂಡಿದ್ದೀರಿ. ಸೊ ನಾ ಹೆಂಗ್ ಫಾಲೋ ಮಾಡಿದ್ನಿ ಅಂದ್ರ ಆ ಹುಡುಗಿ ಕೂಡ ಹಂಗೆ ಫಾಲೋ ಮಾಡುತ್ತ. ಅಂದ್ರ ಆ ಹುಡುಗಿನ ಕೂಡ ಶನಿವಾರ ದಿನ ಚಪ್ಪಲ್ ಹಾಕಲ್ರಿ, ಉಪವಾಸ ಇರ್ತೈತ್ರಿ. ಹಂಗಾಗಿ ಸರ್ ಒಂದಲ್ಲಿ ಹೋಗಿದ್ವಿ, ಆಕಿನ ಕಾಲು ಸುಡಬಾರ್ದು ಅಂತ ಹೇಳಿ ಸರ್. ನಿಜ ಅಲ್ರಿ ಗುರುಜಿ, ನಾನು ಅಂಗಲ್ ಮೇಲೆ ನಿಂದ್ರಿಸಿಂತಿದ್ದೀರ ಹುಡುಗಿನ, ನಾನು ಅಂಗಲ್ ಮೇಲೆ ನಿಂದ್ರಿಸಿಂತಿದ್ದೆ ಗುರುಜಿ. ನಾನು ನಿಮ್ ಕಾಲ್ ಮೇಲೆ ಆ ಹುಡುಗಿ ನಿಲ್ಸ್ಕೊಂಡಿದ್ದೆ? ಹಂಗಲ್ಲ, ಯಾಕಂದ್ರೆ ಆತರ ಕೂಸ್ತರ ನೋಡಿದ್ವಲ್ಲ ಗುರುಜಿ, ನಮ್ಗೆ ಈ ತರ ಹೆಂಗಂತ ಏನ್ ಗೊತ್ತಾಗಿತ್ರಿ ನಮ್ಗೆ. ಒಂಥರ ಮಗು ಅಂತಾನೆ ಅನ್ಕೊಂಡಿದೀವಲ್ರಿ ನಾವು ಅದನ್ನ. ಆತರ ಅಷ್ಟೊಂದು ಡೀಪ್ ಒಳಗ್ ಹೋಗಿದ್ದೀವ್ರಿ ಗುರುಜಿ ನಾವು ಆ ಟೈಮ್ನಾಗ. ಅಂದ್ರೆ ಇದು ಲವರ ಅವತ್ತಟ್ಟಿ ಉಳಿಲ್ರಿ ಸರ್ ಗುರುಜಿ. ಅದು ಆತರ ನಮ್ಗ ಅಷ್ಟು ಹೊಡೆದ್ರು ಬಡದ್ರು ಕೂಡ ಆ ಸಮಯದಲ್ಲಿ ನಮ್ಗೆ ಬಿಟ್ಟಿದಿಲ್ಲ ಗುರುಜಿ. ಆ ಒಂದು ಕಾರಣಕ್ಕೆ ಆ ತರ ನಾನು ಕೇರ್ ಮಾಡಿದೆ ಗುರುಜಿ. ನಾನು ಅಲ್ಲಪ್ಪ, ನೀನು ಕೇರ್ ಮಾಡಿದೆ ಸರಿ, ಎಲ್ಲವೂ ಸರಿ. ಬಟ್ ಈ ಸಂಸಾರ ಅಥವಾ ಮದುವೆ ಅಥವಾ ಈ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಹಾಗೆ ಈ ಹೆಣ್ಮಗಳು ಕೂಡ ಕಡೆವರೆಗೂ ಅದೇ ಸಂಕಲ್ಪಕ್ಕೆ ಬದ್ಧಳಾಗಿರ್ಬೇಕಿತ್ತಲ್ಲಪ್ಪ. ಹೌದು ಗುರುಜಿ, ಅದೇ ಸಮಸ್ಯೆ ಅಂದ್ರೆ ಈಗ ನಾನು ಅಷ್ಟು ಮಾಡಿದೆ, ನಾನು ಹಿಂಗ್ ಮಾಡಿದೆ, ನಾವ್ ಹಂಗಿದ್ದು, ನಾವ್ ಹಿಂಗಿದ್ದು, ನಾವ್ ಅಷ್ಟು ಪ್ರಾಮಾಣಿಕರಾಗಿದ್ದು, ಅಷ್ಟು ಕನ್ಸು ಕಟ್ಕೊಂಡಿದ್ದು, ಅಷ್ಟು ಜಾತಿ ಈ ತಾರತಮ್ಯ ಅಥವಾ ಈ ಕೆಟ್ಟ ಅನಿಷ್ಟವನ್ನು ದೂರ ಮಾಡಿ ನಮ್ಮ ಪ್ರೀತಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಇದ್ದೋ ಅನ್ನೋದು ಸಾಧನೆಯಲ್ಲ. ನಾವು ಅಂತಿಮವಾಗಿ ನಾವು ಅಂದ್ಕೊಂಡಿದ್ದನ್ನು ತಲುಪದು ಅನ್ನೋದೇ ಸಾಧನೆ. ಹೌದು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಮಹಾನ್ ಭಾವರನ್ನೆಲ್ಲ ಯಾಕೆ ಸ್ಮರಿಸ್ತೀವಿ ಅಂದ್ರೆ ಸ್ವಾತಂತ್ರ್ಯ ಸಿಕ್ತು ಅದಕ್ಕೆ ಸ್ಮರಿಸ್ತೀವಿ. ಇಲ್ವೋ? ಆಗ್ತದಿಲ್ಲ ಗುರುಜಿ. ಸೊ ಇನ್ನೊಂದ್ ಏನಂದ್ರೆ ಗುರುಜಿ, ಇಲ್ಲ ನಾನು ಇಲ್ಲೇ ಮಾತ್ಲೆ ನನ್ ಕರ್ಕೊಂಡು ಹೋಗು ದೂರ ಯಾಕಡೆ ಹಂಗ ಅಂತಂದ್ರ ಗುರುಜಿ. ಬಟ್ ನಾನೇನಂದ್ರೆ ಗುರುಜಿ, ನನ್ ಒಟ್ ಆ ಒಂದು ವಿಷಯ ಬಿಟ್ಟು ನೀನ್ ಏನಾದ್ರು ಹೇಳ ನಾನ್ ಮಾಡ್ತೀನಿ ರೆಡಿ ಅಂತ ಹೇಳಿದೆ ಗುರುಜಿ. ಈಗಲೂ ನನ್ನ ಕರ್ಕೊಂಡೋಗಿ ಬರ್ತೀನಿ ಅಂತಾರ? ಇವಾಗಿಲ್ರಿ ಗುರುಜಿ, 15 ದಿನದ ಹಿಂದೆ ಹೇಳಿದ್ರಿ ಮಾತ್ರ ನನ್ ಗುರುಜಿ. 15 ದಿನದ ಹಿಂದೆ ನಡಿ ಹೋಗು, ನಾನು ಬಂದ್ಬಿಡ್ತೀನಿ, ನಾನ್ ಬಂದ್ಬಿಡ್ತೀನಿ ಅಂದ್ರೆ ಗುರುಜಿ. ಆದ್ರೆ ನಾನೇನು ಒಪ್ಪಿಲ್ಲ ಗುರುಜಿ. ಈಗ ನಾನು ಆ ಒಂದು ನಿರ್ಧಾರ ತಗೊಳ್ಳಲ್ಲ. ಯಾಕಂದ್ರೆ ಗುರುಜಿ, ಮನೆ ನಾ ಕರ್ಕೋತೀನಿ, ನಾನು ತುಂಬ್ಸಂತೀನಿ ಮನೆ. ಯಾಕೆ ನಾನು ಈಗ ಸಮಾಜ ಎದುರಿಸ್ತದ ಅದು ಆಮೇಲೆ ನೋಡಮ್, ನೆಕ್ಸ್ಟ್ ಸೆಕೆಂಡ್ರಿ. ಅವ್ರು ಸಾಯಿಸ್ತೀವಿ ನೋಡಮ್, ಅವ್ರು ಏನ್ ಮಾಡ್ತಾರ ಮಾಡ್ಲಿ ನೋಡಮ್. ಈಗ ಗುರುಜಿ, ಈಗ ನಮ್ಮ ನಂತರ ಅವ್ರು ಕಡೆಕಾಗ್ಯಾರ ಗುರುಜಿ. ಈಗ ನಾನು ಒಂದ್ ವೇಳೆ ಈ ನಿರ್ಧಾರ ತಗೊಂಡು ಕರ್ಕೊಂಡು ಹೋಗಿದ್ನಂದ್ರ ನಮ್ಮ ಅಪ್ಪ ಅಮ್ಮನ ಇಲ್ಲಿ ಯಾರು ನೋಡ್ತಿದ್ದಾರೆ? ಅದಕ್ಕೆ ಈಗ ಏನಂತ ನಾವ್ ಏನ್ ಮಾಡ್ತಾರ ಮಾಡ್ಲಿ, ಧೈರ್ಯವಾಗಿ ಇದ್ರೆ ಏನಾದ್ರು ಆಗ್ತದ. ಒಂದ್ ಹೆಣ್ಣು ತಾನಾಗೆ ಬಂತಂದ್ರ ಯಾರು ಏನು ಮಾಡಕ್ ಆಗಲ್ಲ. ಸೊ ನೀನ್ ಬೇರೆ ಯಾವನ್ ಜೊತೆನೆ ಹೋಗ್ತಾ ಇಲ್ಲವಲ್ಲ. ನನ್ 7 ವರ್ಷ ನನ್ ಜೊತೆ
ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಇದು ಮಾಡಿ ನನ್ ಪ್ರೀತಿ ಮಾಡಿ ನನ್ ಜೊತೆ ಬಂದಿದ್ಯಾ ಅಂತ ಅಂದ್ಮೇಲೆ ಸಮಾಜ ಯಾರಾದ್ರೂ ಒಪ್ತಾರೆ. ಒಪ್ಪಿಲ್ಲ ಅಂತಂದ್ರೆ ಅವ್ರು ಏನ್ ಶಿಕ್ಷೆ ಕೊಡ್ತಾರ ಅನುಭವಿಸಕ್ ನಾ ರೆಡಿ ಇದ್ದೆ ಗುರುಜಿ. ನಾನು ಇದ್ರಲ್ಲಿ ಏನಾದ್ರು ನಂದು ತಪ್ಪು ಏನಾದ್ರು ಇದ್ರೆ ಹೇಳಿ ಗುರುಜಿ, ಹಂಗೇನ್ ನಾನು ಸೊ ಅದು ಯಾವ್ದು ಅರ್ಥ ಆಗ್ತಿಲ್ಲ ಗುರುಜಿ ನನಗೆ ಇವಾಗ. ಅವ್ರು ಈಗ ನಾನ್ ಬಿಟ್ಟೋದ್ರ ಅಂತಾನು ಕೂಡ ಅರ್ಥ ಆಗ್ತಿಲ್ಲ ರೀ. ಬಟ್ ನನ್ ಮುಂದನೆ ಹುಡುಗನ್ ಜೊತೆ ಹೋಗೋದು, ಆ ಹುಡುಗನ್ ಜೊತೆ ಫೋನಲ್ಲಿ ಗಂಟೆಗಟ್ಲೆ ಮಾತಾಡೋದು, ಅವ್ರು ನನಗ್ ಬೇಕು ಅಂತಾನೆ ಈ ತರ ನನಗೆ ಆರ್ಟ್ ಮಾಡ್ಬೇಕಂತ ಮಾಡಕತ್ತರೋ ಏನೋ, ಇವ್ ನನ್ನಿಂದ ದೂರ ಆಗಿ ಖುಷಿಯಾಗಿರ್ಲ ಅಂತಾನೆ ಮಾಡಕತ್ತರೋ ಒಂದು ಗೊತ್ತಾಗ್ತಿಲ್ಲ ಗುರುಜಿ. ಬಟ್ ಈಗ ಆ ಹುಡುಗಿ ಮದುವೆ ಸೆಟ್ ಆಗಿದೆಯಾ? ಮೇ ತಿಂಗಳಕ್ಕೆ ಸೆಟ್ ಆಗಿದೆ ಗುರುಜಿ. ಬಟ್ ಈಗ ಆ ಹುಡುಗಿಗೆ ಈ ಮದುವೆ ಕಾಯವಾಚ ಮನಸ್ಸ ಇಷ್ಟವಾಗಿದೆ ಗುರುಜಿ. ಮತ್ತೆ ಇನ್ನೇನು ಉಳಿದಿದ್ಯಪ್ಪ ಅಲ್ಲಿ? ಅದಕ್ಕೆ ಗುರುಜಿ ನಾನು ಅವ್ರ ಮನೆಯವರು ಒತ್ತಾಯ ಮಾಡಿ ಈ ಹುಡುಗಿಗೆ ಇಷ್ಟ ಇಲ್ಲದೆ ಅಥವಾ ಈ ಹುಡುಗಿ ಪ್ರತಿ ನಿಮಿಷ ನಿಮಗೆ ಮೆಸೇಜ್ ಹಾಕೊಂಡು ಇಲ್ಲ ಹೋಗು, ಇಲ್ಲ ನಂಗೆ ಆಗ್ತಿಲ್ಲ, ಇಲ್ಲ ನನಗಿಷ್ಟ, ಈ ತುಡಿತಗಳು ಕಂಡು ಬಂದಾಗ ಬಹುಶಃ ಪ್ರಯತ್ನ ಮಾಡು ಅಂತ ಹೇಳ್ತಿದ್ನೋ ಏನೋ. ಬಟ್ ಇಲ್ಲಿ ಆಕೆನೇ ಸ್ವಯಂ ಒಪ್ಪಿಕೊಂಡಿದ್ದಾಳೆ, ಮತ್ತೆ ಆಕೆ ಬಾಯಿಂದಲೇ ಬಂದಿದೆ, ಅವನಿಗೆ ಮನೆ ಇದೆ, ಕಾರಿದೆ, ಬಂಗ್ಲೆ ಇದೆ ಅಥವಾ ಏನೋ ಇದೆ, ನಿನ್ನ ಹತ್ರ ಏನಿದೆ ಅಂತ ಹೇಳ್ದ. ಅಂದರೆ ಯಾವ ಹೆಣ್ಣಿಗೋಸ್ಕರ ಅಥವಾ ಯಾವ ಹುಡುಗಿಯ ಪ್ರೀತಿ ಅಥವಾ ಅವಳ ಕಾಳಜಿಗೋಸ್ಕರ ಈ 7 ವರ್ಷದಲ್ಲಿ ನಿನ್ನ ಸಮಯ ಅಥವಾ ಎಲ್ಲವನ್ನ ಸಮರ್ಪಣೆ ಮಾಡಿಕೊಂಡು ಬಂದು ಈಗ ಅದೇ ಹೆಣ್ಮಗಳೇ ನನಗೆ ಇದು ಬೇಡ ಅಂತ ಅಂದಾಗ ಆಕೆ ಬರಲಿ ಇನ್ಯಾರೋ ಬರಲಿ ಅನ್ಲಿಕ್ಕೆ ಇದು ಬೇರೆ ಯಾವುದೋ ಜರ್ನಿ ಅಲ್ಲ, ಇದು ದಾಂಪತ್ಯ ಅಥವಾ ಜೀವನ ಅಥವಾ ಮದುವೆ. ಸೊ ಇದು ಆಕೆನೇ ಬರಬೇಕು, ಆಕೆನೇ ಬಹಳ ಪ್ರಮುಖವಾದ ವಿಚಾರ. ಆಕೆನೇ ಬೇರೆ ಕಡೆ ಹೊರಟು ನಿಂತಾಗ ಇನ್ನಲ್ಲಿ ಕಾರಣ ಇಲ್ಲ. ಏನೋ ನಿನ್ನ ಸಮಾಧಾನಕ್ಕೆ ಒಂಚೂರು ವಿಚಾರ ಹೇಳ್ಬೋದೇ ಹೊರತು, ಬಟ್ ಆಕೆಯನ್ನು ಮರಳಿ ತರುವ ಪ್ರಯತ್ನ ಅಥವಾ ಆಕೆಯನ್ನು ಮರಳಿ ತರುವ ಹಾದಿ ಅಥವಾ ಪ್ರಯತ್ನ ಮಾಡಬೇಕಂದ್ರೆ ನಿಮ್ಗೆ ಅಲ್ಲಿ ಯಾವ ಮೋಟಿವೇಶನ್ ಇಲ್ಲ. ಆಕೆನೇ ಆ ಕಡೆಗೆ ಒಲಿದು ಕೂತಿದ್ದಾಳೆ ಅಂದಾಗ ನೀನೇನ್ ಮಾಡ್ತೀಯ ಅಲ್ಲಿ? ಅದೇ ಗುರುಜಿ, ಅದೇ ನಾನು ಆ ಒಂದು ಕೇಳಿಸ್ಕೊಳ್ಳಿ, ಇಲ್ಲಿ ಆಕೆ ಬಾ ಓಡೋಗ್ಬಿಡೋಣ ಅಂತ ಹೇಳಿದಾಗ ಎಷ್ಟು ಪ್ರಬುದ್ಧವಾಗಿ ನೀವು ಅದನ್ನ ನಿಭಾಯಿಸಿದ್ರಿ. ಇಲ್ಲ ನಮ್ಮಣ್ಣ ಬೇರೆ ಆಗಿದ್ದಾನೆ, ನಾನು ಹಂಗೆ ಹೋದ್ರೆ ಒಂದೋ ಇಡೀ ಮನೆತನಕ್ಕೊಂದು ಕಳಂಕ, ನನ್ನ ತಂದೆ ತಾಯಿಗೂ ಕಳಂಕ. ಒಂದು ನಾನು ಬಂದ್ರೆ ಖಂಡಿತ ಈ ಎಲ್ಲ ವ್ಯವಸ್ಥೆಯ ವಿರುದ್ಧ ನಾನು ನಿಂತ್ಕೊಳ್ತೀನಿ ನಿನಗೋಸ್ಕರ. ನಾನು ಅದು ಯಾರು ಬರ್ತಾರೋ ಬರಲಿ, ನನಗೇನು ಮಾಡ್ತಾರೋ ಮಾಡಲಿ, ಪ್ರೀತಿಯನ್ನು ಪಡ್ಕೊಂಡು ಸತ್ರು ನನಗೊಂದು ತೃಪ್ತಿ ಇರುತ್ತೆ ಎನ್ನುವಷ್ಟು ನೀವು ಅದಕ್ಕೆ ಸಿದ್ಧರಾಗಿದ್ರಿ. ಹೌದು, ಆದರೆ ಇಲ್ಲಿ ಜೊತೆ ಬರಬೇಕಾದ ಹೆಣ್ಮಗಳು ಇನ್ನೊಬ್ಬನ ಮಡಿಲಲ್ಲಿ ಹೆಗರಿ ಅಂದ್ರೆ ತನ್ನ ಸೇಫ್ ಝೋನ್ ನೋಡ್ಕೊಳ್ಳೋಕೆ ಹೊರಟು ನಿಂತಾಗ ನಿನ್ನ ಹೋರಾಟಕ್ಕೆ ಅರ್ಥವಿಲ್ಲಯ್ಯ. ಹೋರಾಟ ಯಾವಾಗ ಚಂದ ಅಂದ್ರೆ ನನ್ನನ್ನು ಬಂದು ಕಾಪಾಡು ಅಂತ ಅವ್ರು ಕರೆದು ನಾನು ಹೋದ್ರೆ ಅದು ಚಂದ. ನಾನು ಹೋರಾಟ ಮಾಡ್ಲಿಕ್ಕೆ ಬೆಂಕಿ ಎಗರಿಕೊಂಡು ಎಲ್ಲಾರನ್ನು ಮಾಡ್ಕೊಂಡು ಅಲ್ಲಿಗೋಗಿ ನೀನ್ ಯಾಕೆ ಬಂದೆ ಅಂದ್ರೆ ಏನಾಗ್ಬೇಕು ನಿನ್ ಕತೆ? ಅಂದ್ರೆ ಇಲ್ಲಿ ನಿನ್ನ ಪ್ರೀತಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ ನೀವು ಮಾಡಿದ ಪ್ರಯತ್ನಗಳು ಅಥವಾ ಎದುರಿಸಿದ ರೀತಿ ಎಲ್ಲವೂ ಅದ್ಭುತವೇ ಹೌದು. ಬಟ್ ಅಂತಿಮವಾಗಿ ಆ ಹೆಣ್ಮಗಳಿಗೆ ಅದು ಇಷ್ಟ ಇಲ್ಲ ಅಥವಾ ಈಗ ಆಕೆ ಬೇರೆ ಕಡೆ ಹೋಗಿದ್ದಾಳೆ ಅಂದಾಗ ದಯವಿಟ್ಟು ಅದನ್ನು ಬಿಟ್ಟು, ಅಂದರೆ ಬದುಕು ಬಹಳ ವಿಶಾಲವಾಗಿದೆ. ಇಲ್ಲಿ ಏನೋ ಒಂದು ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ವೈಯಕ್ತಿಕ ಜೀವನದ ಈ ಪರಿಪಾಟ್ಲುಗಳಿದ್ದಾವಲ್ಲ ಅದು ವಿದ್ಯಾರ್ಥಿಗಳ ಕಿವಿಗಳ ಹಂತಕ್ಕೆ ಹೋಗ್ಬಿಟ್ರೆ ಮರ್ಯಾದೆ ಇರಲ್ಲ. ಯಾಕಂದ್ರೆ ಬದುಕಲ್ಲಿ ಯಾವುದೋ ಒಂದನ್ನೇನೋ ಸರಿ ಮಾಡ್ಕೊಳ್ಳೋಕೆ, ಒಂದನ್ನೇನೋ ನನ್ನ ಕಡೆ ಒಲಿಸಿಕೊಳ್ಳಿಕ್ಕೆ ಹೋಗಿ ಆ ದಾರಿಯಲ್ಲಿ ನಾನು ಏನೇನು ಕಳ್ಕೊಳ್ತೀನೋ ಕಡೆಗೆ ಹೋಗಿ ತಿರುಗು ನೋಡಿದಾಗ ಎಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ. ಇಲ್ಲ, ಇಲ್ಲೊಂದು ಜೀವನದ ಬೇರೆ ಬೇರೆ ಆಯಾಮಗಳು, ವೃತ್ತಿ ಒಂದು ಆಯಾಮ, ಹೆತ್ತವರು ಒಂದು ಆಯಾಮ, ಪ್ರೀತಿ ಅಥವಾ ಕಟ್ಟಿಕೊಂಡ ಹೆಂಡತಿ ಅಥವಾ ಸಂಗಾತಿಯ ಆಯ್ಕೆ ಇದು ಒಂದು ಆಯಾಮ, ಸ್ನೇಹಿತರು ಒಂದು ಆಯಾಮ, ಆರೋಗ್ಯ ಒಂದು ಆಯಾಮ, ಅಂದರೆ ಬೇರೆ ಬೇರೆ ಆಯಾಮಗಳಿದ್ದ. ಬಟ್ ಒಂದು ಯಾವುದೋ ಆಯಾಮ, ಈ ಪ್ರೀತಿ ಮಾಡಿದ್ದೆ, 7 ವರ್ಷ ಪ್ರೀತಿಸಿದ್ದೆ, ಕನಸು ಕಟ್ಟಿಕೊಂಡಿದ್ದೆ. ಆದರೆ ಇಲ್ಲಿ ಒಂದು ಕಾಮನ್ ಸೆನ್ಸ್ ಏನಂದರೆ, ಎಲ್ರಿಗೂ ಹೇಳ್ತಾನೆ ಬರ್ತಾ ಇದ್ದೀನಿ, ನಾನು ಒಂದು 7 ವರ್ಷ ಪ್ರೀತಿ ಮಾಡಿಕೊಂಡು ಇದ್ದೆ ಅಂದಾಗ ನಾನು ಒಂದು ವೇಳೆ ಈ 7 ವರ್ಷದಲ್ಲಿ ಸ್ವಲ್ಪ ಈ ಪ್ರೀತಿಯನ್ನು ಒಂಚೂರು ಬದಿಗಿಟ್ಟು ಒಂದು ಕಡೆ ಓದಿ ಗೌರ್ಮೆಂಟ್ ಜಾಬ್ ಏನೋ ಒಂದು ಎಲ್ಲ ರೀತಿಯಲ್ಲೂ ನೀನು ತುಂಬ ಹೈ ಪ್ರೊಫೈಲ್ ಆಗಿದ್ದೆ ಅಂದಿದ್ರೆ ಅವರೇ ಬಂದು ಕೊಡ್ತಿದ್ರು ಏನೋ. ಕರೆಕ್ಟ್ ಗುರುಜಿ. ಅಂದ್ರೆ
ಏನಿದೆ ಅಂತ ಈ ಹುಡುಗಿ ಬಾಯಲ್ಲಿ ಬಂದಾಗ ಅಲ್ಲಿ ಇನ್ನೇನಯ್ಯ ಅದು ಗೊತ್ತಾಗ್ದಿರೋದು ಏನಿಲ್ವಲ್ಲ ಅಲ್ಲಿ. ಅದೇ ನಾನು ಬಹಳ ಮನಸ್ಸಿಗೆ ಬೇಜಾರಾಯ್ತು ಗುರೂಜಿ. ನೋಡಪ್ಪ, ಇಲ್ಲಿ ಎಲ್ಲ ಹುಡುಗರು ಎಷ್ಟೋ ಜನ ಮಾಡ್ಕೊಳ್ಳೋ ಎಡವಟ್ಟು, ಇವಳಿಗೆ ಕೊಡುವ ಸಮಯದಲ್ಲಿ ಅರ್ಧ ಸಮಯ ತನ್ನ ಉದ್ಧಾರಕ್ಕೆ ಕೊಟ್ಟಿದ್ರೆ ಅವ್ರ ಮನೆಯವರೇ ಕಾಲು ತೊಳೆದು ಪೂಜೆ ಹೆಣ್ಣನ್ನು ಒಪ್ಸ್ಕೊಡೋರು. ಹೀಗೆ ಎಷ್ಟು ಇವನು ಈಕೆ ವಿಚಾರದಲ್ಲಿ ಮುಳುಗು ಹೋಗದ. ನಾನು ಅತಿಥಿ ಶಿಕ್ಷಕನಿಂದ ಕಾಯಂ ಶಿಕ್ಷಕನಾಗುವ ಕಡೆ ಎಷ್ಟು ನಿಜವಾಗಿಯೂ ನನ್ನ ಆತ್ಮಸಾಕ್ಷಿಯಾಗಿ ಪೂರ್ಣ ಪ್ರಯತ್ನ ಮಾಡುದ್ನ ಇಲ್ವಾ? ನಿಮ್ಮ ಮನಸ್ಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಆ ಹುಡುಗಿ ನಿನ್ನ ಅಂದ ಪ್ರೀತಿ ಕಾಳಜಿ ನೋಡ್ಬೋದು, ಹೆತ್ತವ್ರು ಅದನ್ನಲ್ಲ. ಬೇರೆ ಎತ್ತವರು ಇವನು ಏನು ದುಡಿತಾನೆ, ಇವನ್ ಯೋಗ್ಯತೆ ಏನು, ಇವನ್ ದುಡಿಮೆ ಏನು, ಇವನು ಎಷ್ಟು ಸಂಪಾದನೆ ಮಾಡೇನೆ, ಇವನ್ ಜಾಬ್ ಏನು, ಹುಡುಗಿ ಏನು ನೋಡ್ತಾಳಲ್ಲ ಅದನ್ನೇ ಅವ್ರು ಹೆತ್ತವರು ನೋಡಲ್ಲ. ಹೆತ್ತವರು ಬದುಕಿನ ಬಹಳ ದೂರದೃಷ್ಟಿಯನ್ನು ನೋಡ್ತಾರೆ. ಯಾಕಂದ್ರೆ ಅಂತಿಮವಾಗಿ ಸಾಕಿ ಸಲಹಿದವರ ಕೆಲವು ಭಾವನಾತ್ಮಕ ಮಾತುಗಳಿಗೆ ಎಂಥ ಹುಡುಗಿಯಾದ್ರೂ ಬಲಿಯ ಶರಣ ಆಗೇ ಆಗಬೇಕು. ನಿಂದು 8 ವರ್ಷದ ಪ್ರೀತಿನೋ 10 ವರ್ಷದ ಪ್ರೀತಿನೋ ಆಯ್ತು ಹೋಗು ಮದುವೆ ಆಗು, ನಾವಿಲ್ಲಿ ನೇಣ ಹಾಕೊಂಡು ಸಾಯ್ತೀವಿ ಅಂದ್ರೆ ಅಪ್ಪ ಅಮ್ಮ ಹೇಳ್ತಾವ್ರೆ ಅವ್ರಿಗೋಸ್ಕರ ನಾನು ನಿನ್ನನ್ನು ಬಿಡ್ತೀನಿ ಅಂತ ಕಡೆಗೆ ಹೇಳ್ಬಿಡ್ತಾರೆ ನಿಮಗೆ. ಒಂದು ಸತ್ಯ ಅರ್ಥ ಮಾಡ್ಕೊಳ್ಬೇಕು. ನೀನು 7 ವರ್ಷ ಪ್ರೀತಿ ಮಾಡಿದ್ರೋ 10 ವರ್ಷ ಪ್ರೀತಿ ಮಾಡಿದ್ರೋ ಕಡೆಗೆ ಆ ಹುಡುಗಿಯ ಅಪ್ಪ ಅಮ್ಮ ಗಮನಿಸೋದು ಏನಂದ್ರೆ ಈ ಹುಡುಗನಿಗೆ ಮನೆಯ ಆಸ್ತಿ ಅಥವಾ ಅಂಥದ್ದು ಏನೋ ಒಂಚೂರು ಯೋಗ್ಯವಾಗಿ ಸೆಟ್ಲ್ ಆಗಿದಾನ ಅಥವಾ ಅತಿಥಿ ಶಿಕ್ಷಕ ಇದೆಲ್ಲ ಗೊತ್ತಿರುತ್ತಲ್ಲಪ್ಪ ಅವ್ರಿಗೂ. ಅವರು ಅದರಿಂದ ಅಳಿತಾರೆ. ನೀನು ಪ್ರೀತಿ ಕೊಡುವುದರಲ್ಲಿ ನಿನಗಿಂತ ದೊಡ್ಡ ಶ್ರೀಮಂತ ಇಲ್ಲ, ಆದರೆ ಬದುಕಿನ ಬೇರೆ ಬೇರೆ ವಿಚಾರಗಳಿಗೆ ಬಂದಾಗ ನಿನಗಿಂತ ಉತ್ತಮನ ಯಾರೋ ಅಳಿಯನಾಗಿ ಸಿಗ್ತಾನೆ ಅಂದಾಗ ಅವ್ರು ಯಾಕೆ ಬೇಡ ಅಂತಾರೆ? ಇಲ್ಲ ಗುರುಜಿ, ಅವರು ಆ ಹುಡುಗಿನಾದ್ರು ನಮ್ಮ ಮನೆಯವ್ರ ಪ್ರಾಬ್ಲಮ್, ನಮ್ಮ ಅಣ್ಣ ಅವರು ತೊಂದರೆ ಕೊಟ್ಟಾರ, ನನಗೆ ಫೋರ್ಸ್ ಮಾಡ್ಯಾರ ಅಂತಂದ್ರೆ ನಾನು ಈಗ ಹೆಂಗಂದ್ರೆ ಗುರುಜಿ ಇರ್ಲಪ್ಪ ಅಂತೇಳಿ ಸ್ವಲ್ಪ ಏನೋ ಒಂದ್ ಮೂಲೆ ಸಮಾಧಾನ ಆಗ್ತೈತಿ ಗುರುಜಿ ನನಗ. ಬಟ್ ಅದು ಆ ಒಂದು ಮಾತು ನಿನ್ನ ಹತ್ರ ಈಗ ಅಷ್ಟ್ರಲ್ಲೇ ಇರ್ತೇವೆ ನಿನ್ ಜೀವನ ಮುಂದೆ, ನಿನ್ನ ಹತ್ರ ಏನಾದಂತ ನಾ ಬರ್ಲಿ ಅಂತಂದ್ರ ಗುರುಜಿ ಅದು ಒಂದೇ ಮಾತು ಸ್ವಲ್ಪ ನನಗ ಮನಸ್ಸಿಗೆ ತಪ್ಪಾಗುತ್ತೆ. ಅದು ತಪ್ಪಾಗುತ್ತೆ. ಒಂದು ಸಂಬಂಧ ಅದು 8 ವರ್ಷ ಇರ್ಲಿ, 5 ವರ್ಷ ಇರ್ಲಿ, 10 ವರ್ಷ ಇರ್ಲಪ್ಪ, ಎಷ್ಟು ಪ್ರೀತಿಯಿಂದ ಒಂದಾಗ್ತಾವೋ ಅಷ್ಟೇ ವಿನಯ ಹಾಗೂ ಗೌರವದಿಂದ ದೂರ ಆಗುವುದು ಕೂಡ ಧರ್ಮವೇ ಹೌದು. ಗುರುಜಿ ಅದೊಂದು ಅವ್ರ ಧರ್ಮವಾಗಿ ಹೇಳಿದ್ರಂದ್ರೆ ಗುರುಜಿ ನಾನು ಇನ್ನೊಂದ್ ಏನಂದ್ರೆ ಸಂತೋಷ ಆಗ್ತೈತೆ. ಯಾಕಂದ್ರ ಅವ್ರ ಮನೆಯವ್ರ ಪ್ರಾಬ್ಲಮ್ ಅವ್ರ ಹಂಗಿಂಗ ಅಂತ ಮತ್ತೆ ಏನಾಗ್ತಂದ್ರೆ ಗುರುಜಿ ಇದನ್ನ ಏನಾದ್ರು ಮಾಡಿ ನಾನ್ ಮತ್ತೆ ಪ್ರಯತ್ನ ಮಾಡ್ಬೇಕು ಅಂತಿದ್ದೆ ಗುರುಜಿ ನಾನು. ಬಟ್ ಅದು ಆ ಮಾತು ಅಂದ್ಮೇಲೆ ನನ್ಗೆ ಏನ್ ಅನಿಸ್ತು ಗುರುಜಿ ಅಂದ್ರೆ ಉಳಿದಿಲ್ಲ. ಗುರುಜಿ ಹಂಗ ಅನಿಸ್ತು ನನಗೆ. ಹೌದಪ್ಪ, ಏನಪ್ಪಾ ಅನಿಸ್ತೀರಿ ನನಗೆ. ಈಗ ಆ ಹೆಣ್ಣಿನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಪಾಠ ಕಲ್ತ್ಕೋ. ಇಲ್ಲಿ ನಿನ್ ಖಜಾನೆ ತುಂಬಿದ್ರೆ ಎಲ್ಲವೂ ಚಂದ. ಯಾವ್ದಾದ್ರು ಅಷ್ಟೇನಯ್ಯ, ಪ್ರೀತಿ ಪ್ರೇಮ ಅಥವಾ ಈ ವಿಚಾರಗಳೆಲ್ಲ ಯಾವಾಗ ಆಯ್ತು ಆರಂಭದಲ್ಲಿ ಪ್ರೀತಿ ಮಾಡೋ ಸಮಯದಲ್ಲಿ ಇಲ್ಲ ಚಿನ್ನ, ನೀನು ಗುಡಿಸ್ಲಲ್ಲಿದ್ರು ನಾನು ನಿನ್ ಜೊತೆ ಇರ್ತೀನಿ, ನೀನು ಅರಮನೇಲಿದ್ರು ನಾನು ನಿನ್ ಜೊತೆ ಇರ್ತೀನಿ ಅಂತಾಳೆ. ಮದುವೆ ಆಗ 1 ತಿಂಗಳಾಗಿ ಸಂತೂರ್ ಸೋಪ್ ತಂದು ಕೊಡ್ಲಿಲ್ಲ ಅಂದ್ರೆ ಮೆಟ್ನಾಗ ಹೊಡಿತಾಳೆ. ವಾಸ್ತವನಪ್ಪ ಅದು. ಈ ದೊಡ್ಡ ಹೇಳೋಗಿರೇ ನಾವು ದೊಡ್ಡ ಶಾಸ್ತ್ರ ಓದಿರ್ಬೋದು, ಈ ಜಾನಪದಗಳ ಅಥವಾ ನಮ್ಮ ಹಿರಿಯರು ಹೇಳೋ ಈ ಮಾತುಗಳು ಸುಳ್ಳಲ್ಲ ಅವು. ಹುಡುಗಿರ್ ತಪ್ಪು ಅಂತಲ್ಲ, ಬದುಕಿರೋದೇ ಹಾಗೆ. ಎಷ್ಟು ದಿನ ಅಂತ ನಿನ್ನ ಅಂದ ಚಂದ ನಿನ್ನ ಪ್ರೀತಿ ಅದೇನು ಒಟ್ಟು ತುಂಬಿಸುತ್ತಾ? ಜೀವನದ ವಾಸ್ತವತೆ ಅಥವಾ ಪ್ರಾಕ್ಟಿಕಲ್ ಅನ್ನು ಈಗ ನಿಮ್ಮ ತಂದೆ ತಾಯಂದಿರು ಅವತ್ತೇನು ನಿಮ್ಮ ತರ ಕೈ ಹಿಡ್ಕೊಂಡೇನು ಓಡಾಡಿರ್ಲಿಲ್ಲ, ಆದ್ರೆ ಕಟ್ಕೊಂಡಾದ್ಮೇಲೆ ನಿಯತ್ತಾಗಿ ಬದುಕೊಂಡು ಬಂದಿದ್ದಾರೆ. ಹೌದಲ್ಲಯ್ಯ? ನಿಮ್ಮ ಅಪ್ಪ ಅಮ್ಮ 7 ವರ್ಷ ಪ್ರೀತಿ ಮಾಡಿ ಮದುವೆ ಆದ್ರ? ಬಟ್ ಕಟ್ಕೊಂಡ ಮೇಲೆ ನಿಯತ್ತಾಗಿ ಒಬ್ರಿಗೊಬ್ರು ನಿಯತ್ತಾಗಿ ಕಷ್ಟ ಅಂದ್ರೆ ಕಷ್ಟ, ಸುಖ ಅಂದ್ರೆ ಸುಖ, ಇಬ್ರು ಎಲ್ಲದರಲ್ಲೂ ಜೊತೆಯಾಗಿ ಬಂದಿದ್ದಾರಲ್ವಾ? ಅಂತಿಮವಾಗಿ ಬದುಕಿಗೆ ಬೇಕಾಗಿರೋದು ಇಷ್ಟೇ ಕಣಪ್ಪ. ಅದೇ ನಮ್ಮ ಅಮ್ಮನ ಅಂದ್ಲು ಗುರುಜಿ, ಅವತ್ತ ನಾವೆಲ್ಲ ಕುಂತ ಅವ್ರ ಗಟ್ಟಿಯಾಗಿ ಹೋಳಿ ಉಣಕ್ ಹೊಂಟ ಗುರುಜಿ, ನಮ್ಮ ಅಮ್ಮನೇ ಅಂದ್ಲು, ಏನಪ್ಪಾ ಅಷ್ಟು ಹೇಳ್ತಿದ್ದೆ ಅವ್ರ ಬಗ್ಗೆ, ಅಷ್ಟು ಅದ್ ಮಾಡ್ತಿದ್ದೆ, ಈಗ ನೀನೇ ಬೇಡ ಅಂತ ಹೊಂಟ ಮೇಲೆ ನೀನ್ ಯಾಕೆ ಚಿಂತೆ ಮಾಡ್ತಂದ್ರ ಗುರುಜಿ. ಅವತ್ತ ನಮ್ಮ ಅಮ್ಮನ್ ನೋಡಿ ನನ್ ಕಣ್ಣೀರ್ ಹಂಗೆ ಬಂದ ಗುರುಜಿ. ಏನಪ್ಪಾ ನೀ ಇಷ್ಟಪಟ್ಟದೆ, ಮಗ ಇಷ್ಟಪಟ್ಟನಂತ ನಾಳೆ ಇಷ್ಟ ಮಾಡಿದ್ವಿ, ಆದ್ರೆ ಅವ್ರೇ ನಿನ್ಗೆ ಹಿಂಗ್ ಮಾಡಿದ ಅಂತಂದ್ಮೇಲೆ ನೀನ್ ಚಿಂತೆ ಮಾಡ್ಬೇಡ ಅಂತಂದ್ರ ಗುರುಜಿ, ನಾನು ಹೆಂಗ್ ಅನಿಸ್ತಂದ್ರ ಗುರುಜಿ ಸಾರ್ಥಕ ಆಯ್ತಪ್ಪ ಅಪ್ಪ ಅಮ್ಮನ್ ಪಡ್ಕೊಂಡ್ ಅಂದ್ಯಾರ ನಾನು. ನಿಜ ಗುರುಜಿ ನಾನ್ ನಿಜವಾಗ್ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನ ಜೊತೆ ಒಂದ್ಸಲನ ಕುಂತ್ ಮಾತಾಡಿದಿಲ್ರಿ ನಾನು. ಎಲ್ಲ ಆ ಒಂದು ವಿಷಯ ಬಂದಾಗ ಅಪ್ಪ ಅಮ್ಮನ ಇಬ್ಬರು ಕೂಡಿಸಿಂದ ಮಾತಾಡಿದ್ದೆ.
ಅವ್ರು ನೀವ್ ಹೆಂಗಂತ ಹಂಗಂತ ಹೇಳಿದ್ರು ಗುರುಜಿ. ಮತ್ತೆ ಅದಾದ್ಮೇಲೆ ಆ ಒಂದು ವಿಷಯ ಸಂಬಂಧಪಟ್ಟಂಗ ಅವ್ರು ನಿಶ್ಚಕರಣ ಮಾಡ್ಕೊಂಡ ಗುರುಜಿ. ಅವತ್ತು ಕೂಡ ನಾನು ಕುಂತವ್ರು ಕಾಲ ಬಳಿ ಕುಂತ ಮಾತಾಡಿದೆ. ಇಲ್ಲಪ್ಪ ನೀವ್ ಹೆಂಗ್ ಹೇಳಿದ್ರ ಹಂಗ್ ಕೇಳ್ತೀನಿ, ನಿಮ್ಮ ಮೇಲಿಂದ ಯಾವ ತಂಟಕ್ಕೂ ಹೋಗಲ್ಲ ಅಂತ ಅಂದೆ. ನೀನ್ ಚಿಂತೆ ಮಾಡ್ಬೇಡಪ್ಪ, ನಾವಿರ್ತೀವಿಲ್ಲ ನಿನಗ, ನೀನ್ ಏನ್ ಬೇಕು ಅಷ್ಟೊಂದು ಸರ್ ಗುರುಜಿ. ಒಂದ್ 2 ದಿನ 3 ದಿನ ಡಿಪ್ರೆಷನ್ ಮಂದಿ ಹೋಗಿದ್ದೆ ಗುರುಜಿ ನಾನು. ಆ ಸಮಯದಾಗೆ ನಮ್ಮ ಅಪ್ಪ ಅಮ್ಮ ಅಂತಂದ್ರೆ ನಾನ್ ನಿಮ್ಮ ಮುಖ ನೋಡ್ಕೊಂಡು ಅವತ್ತು ನಾನು ಅವ್ ಕರೆದ್ರು ಕೂಡ ನಾವು ಓಡೋಗಿಲ್ಲಪ್ಪ. ನಿಮ್ ಮುಖ ನೋಡ್ಕೊಂಡು ನಾನು ಸುಮ್ಮಿದ್ ಯಾಕಂತಂದ್ರೆ ನೀವು ಒಂದು ಒಪ್ಪಿಗೆ ಕೊಟ್ಟಿದ್ರಿ, ಅದನ್ನ ಮಾತು ಉಳಿಸ್ಕೊಂಡಿನಿ, ನೀವು ಒಪ್ಪಿಗೆ ಕೊಟ್ಟಂಗ ನಿಮ್ ಮಾತು ನೀವು ಉಳಿಸ್ಕೊಂಡ್ರಿ. ಹೌದಪ್ಪ. ಅಂದ್ರೆ ಅವತ್ತು ಮಗ ಏನೋ ಇಷ್ಟಪಟ್ಟನೆ ಅಥವಾ ಏನೋ ಮನ್ಸಲ್ಲಿ ಇದ್ರು ಕೂಡ ನಿನ್ಗೆ ಬೇಜಾರಾಗಬಾರ್ದು ಅಂತ ಒಪ್ಪಿರು. ಬಟ್ ಇವತ್ತು ಆಕೆಗೆ ನೀವು ಬೇಡ ಅಂದಾಗ ಈಗ ನಿನ್ನ ಅಪ್ಪ ಅಮ್ಮನ ಮರ್ಯಾದೆ ನೀನು ಉಳಿಸ್ಬೇಕು. ಉಳಿಸ್ತೀನಿ ಗುರುಜಿ, ಬಿಡಲ್ಲ ಗುರುಜಿ. ನಾನು ಯಾಕೆ ಉಳಿಸ್ತೀನಿ ಗುರುಜಿ. ನಾನು ಹೆಂಗಂತಂದ್ರೆ ಗುರುಜಿ ಒಂದ್ ಮಾತು ಕೊಟ್ಟಿನಿ. ನಾವು ಅವತ್ತ ಹುಡುಗಿ ಹಂಗಂದ್ಗಳು ಏನಂತ ಗುರುಜಿ, ನಾನು ನಮ್ಮವ್ವ ಅಪ್ಪ ಅಮ್ಮ ಕುಂಟಿ ಕೂಡಿ ತಾಳಿ ಕಟ್ಟಂದ್ರೆ ನಾ ಕಟ್ತೀನಿ ರೆಡಿ ಅಂತ ಹೇಳಿ. ಹಂಗ ನಿನ್ನಂತ ಅಲ್ಲರಿ, ನೀನ್ ಚಳ ಜಾತಿ ಇದ್ದೆ ಅಂದ್ರು ಕೂಡ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ಗೆಸಿ ನಿನ್ ಇಷ್ಟನ ಅಂತ ಅಂದಾಗ ಅವ್ರನ್ನ ಯಾಕೆ ನಾನು ಆಸೆ ನೆರವೇರಿಸ್ಲಿ, ಅವ್ರು ಏನಂತಾರ ನಾನು ಅದಕ್ಕೆ ರೆಡಿ. ಈ ನಿಂತ ಜಾಗದಾಗ ನನ್ಗೆ ಏನ್ ಕುತ್ತಿ ಕೊಯ್ಯಕಂದ್ರೆ ನಾ ರೆಡಿ ಅಂತ ಹೇಳಿದೆ. ಇಲ್ಲಪ್ಪ ಇಲ್ಲಿ ಯಾಕಂತಂದ್ರೆ ಅಷ್ಟು ಸಿಟ್ಟುವಂತ ಗುರುಜಿ ನನಗೆ ಆ ಮಾತಂದಗಳೇ ನನಗೆ. ಗ್ರೇಟ್ ತೊಂದರೆ ಇಲ್ಲ. ನಿನ್ನ ತಂದೆ ತಾಯಿ ಸಲುವಾಗಿ ಸಮಾಜ ಅಥವಾ ಈ ಕಾರ್ಯಕ್ರಮ ಕೇಳ್ತಿರೋ ಸಾವಿರಾರು ಲಕ್ಷಾಂತರ ಜನಕ್ಕೆ ನೀನ್ ಈ ವಿಚಾರದಲ್ಲಿ ಮಾದರಿಯಾಗಿದ್ದೀಯ. ಆದ್ರೆ ಒಂದು, ಯಾವ ಹೆಣ್ಮಗಳು ನಿನ್ನ ಇಚ್ಛೆಯಂತೆ ನಡ್ಕೊಳ್ಳಿಲ್ಲ ಅಥವಾ ಮಾತು ಕೊಟ್ಟಂತೆ ಉಳಿಸ್ಕೊಳ್ಳಿಲ್ಲ, ಆ ಹೆಣ್ಣುಮಗಳ ಕುರಿತು ಪ್ರೇಮವೂ ಬೇಡ, ದ್ವೇಷವೂ ಬೇಡ. ಯಾಕಂದ್ರೆ ಇಲ್ಲಿ ನೋಡಪ್ಪ, ಮತ್ತೆ ಕರ್ಮ ಸಿದ್ಧಾಂತವನ್ನ ನಿನ್ನ ಬದುಕಲ್ಲಿ ಅಳವಡಿಕೆ ಮಾಡ್ಕೊ. ಯಾವುದು ನಿನ್ನ ಭಾಗ್ಯಕ್ಕೆ ಲಭ್ಯವಾಗಬೇಕು ಅದನ್ನ ಪರಮಶಿವ ಬಂದ್ರು ತಪ್ಪಿಸ್ಲಿಕ್ಕಾಗಲ್ಲ ಗುರುಜಿ. ನಾನ್ ಆವತ್ತ ನಂದಿರ ಗುರುಜಿ, ನಾ ಏನಲ್ರಿ ಅವ್ರು ಒಂದೇ ಮಾತಾಡಿದ್ದಾರೆ ಗುರುಜಿ, ಒಂದೇ ಮಾತ್ರ ಏನಂದ್ರು, ನಿಮ್ ಪಾದ ಸಾಕ್ಷಿಯಾಗಿ ಈ ಮಾತು ಸತ್ಯಾರ ಗುರುಜಿ. ನೋಡು, ನೀನು ಇಲ್ಲೇ ಇದ್ರು ಕೂಡ ಅವನ ಜೊತೆ ಖುಷಿಯಾಗಿರ್ತೀನಿ ಅನ್ನೋದಾದ್ರೆ ನಾನ್ ನಿನ್ನ ಜೊತೆ ನಿನಗೆ ಯಾವುದೇ ತೊಂದರೆ ಕೊಡಲ್ಲ. ಇನ್ನೊಂದು, ನೀನು ಒಂದ್ ವೇಳೆ ಫೋಟೋ ವಿಡಿಯೋಗಳು ಆಮೇಲೆ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಇಟ್ಕೊಂಡ್ಗೆಸಿ ನಾನು ಭಯ ಪಡಿಸ್ತಾನ ಅಂತ ನಿನ್ಗೇನ್ ತಲೆಗಿತ್ತಂದ್ರ ಅದನ್ನ ತಲೆಯಲ್ಲಿ ತೆಗೆದು ಕಟ್ಬಿಡ. ಯಾಕಂದ್ರೆ ಅದು ನನಗೆ ರಿಸ್ಕ್. ನಾನ್ ಮಾತ್ರ ನಿನ್ನ ವಿಚಾರದಲ್ಲಿ ಯಾವುದೇ ತರ ತೊಂದರೆ ನಾನು ಕೊಡಲ್ಲ. ನಾನೇನು, ನನ್ನ ಸ್ಕೂಲ್ ಏನು, ನನ್ನ ಮಕ್ಕಳ ಮಾರಿ ನೋಡಿ ನಿನ್ನ ಮರ್ತು ಬಿಡ್ತು ಅಂತ ಹೇಳಿ ಗುರುಜಿ. ನಾನು ಒಳ್ಳೇದಪ್ಪ, ಈ ಮಾತು ಬಹಳ ಮುಖ್ಯ. ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಏನೇನೋ ಮಾತಾಡಿರ್ತೀವಿ, ಏನೇನೋ ಹಂಚ್ಕೊಂಡಿರ್ತೀವಿ, ಏನೇನೋ ವಿಚಾರ. ಗುರುಜಿ ಈಗ ಅವ್ರು ನಾನು ಬಿಟ್ಟು ಹೊಂಟ್ರ ಅಂತ ಹೇಳಿ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ರೆ ಗುರುಜಿ. ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಇಂಥದ್ದೇನೋ ಅವರವರ ನಿಮ್ಮ ಕೆಲವು ವೈಯಕ್ತಿಕ ವಿಚಾರಗಳು ಅವ್ರ ಹತ್ರ ಇರ್ತವೆ, ಅವರ ಕೆಲವು ರಹಸ್ಯಗಳು ನಿಮ್ಮ ಹತ್ರ ಇರ್ತವೆ. ಆದರೆ ಸಂಬಂಧ ಕೆಟ್ಟು ಹೋದ ಕಾಲದಲ್ಲಿ ಅದನ್ನು ಅಸ್ತ್ರವಾಗಿ ಮಾಡಿಕೊಂಡು ಅವರನ್ನು ನೋಯಿಸೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡೋದು, ಅವ್ರ ಫೋಟೋ ಏನೋ ನಿಮ್ಮನ್ನು ನಂಬಿಕೆ ಇಟ್ಟು ಕೆಲವೊಂದು ವಿಚಾರಗಳಲ್ಲಿ ನಡ್ಕೊಂಡಿರ್ತಾರೆ, ಫೋಟೋ ತೆಗೆಸ್ಕೊಂಡಿರ್ತಾರೆ ಅಥವಾ ಕೆಲವೊಂದು ಸಂಗತಿಗಳು ನಡೆದು ಹೋಗಿರ್ತವೆ. ಆದರೆ ಕೆಟ್ಟಗಳಿಗೆ ಬಂದಾಗ ಅದನ್ನು ಬಳಸ್ಕೊಂಡು ನಾನು ಹೌದು ಕೇಳಿಸ್ಕೊಳ್ಳಪ್ಪ, ನನಗೆ ಮೋಸ ಮಾಡಿರ್ಬೋದು, ನನಗೆ ಅವಳು ಮಾತು ತಪ್ಪಿರ್ಬೋದು, ಏನೇ ಇರ್ಬೋದು, ಆದರೆ ಈ ಮಾರ್ಗವನ್ನ ಬಳಸ್ಕೊಂಡು ನಾನೊಬ್ಬರಿಗೆ ಮಾನಸಿಕ ಹಿಂಸೆ ಕೊಡೋದು ಈ ಜನ್ಮದಲ್ಲಿ ನಿನ್ನ ಗುಂಡಿಯನ್ನ ನೀವೇ ತೋಡ್ಕೊಂಡಂಗೆ. ಇವಾಗ ನೀವು ಅವ್ರಿಗೆ ಹಿಂಸೆ ಕೊಡಬಹುದು, ಆದ್ರೆ ಅವತ್ತೇನ್ ತಪ್ಪು ನಡೀತಲ್ಲ ಅದು ಇಬ್ರು ಸೇರೆ ಮಾಡಿದ್ದಲ್ಲ. ಅವಳೊಬ್ಬಳೇ ಏನ್ ಮಾಡಿರ್ಲಿಲ್ಲ, ನೀವು ಒಬ್ಬರೇ ಏನ್ ಮಾಡಿರ್ಲಿಲ್ಲ. ಸೊ ನಾನು ನನ್ನ ಫೋಟೋ ಬ್ಲರ್ ಮಾಡಿಬಿಟ್ಟು ಅವಳನ್ನು ತುಂಬ ಕ್ಲಾರಿಟಿಯಾಗಿ ಸಮಾಜಕ್ಕೆ ತೋರಿಸ್ತೀನಿ ಅನ್ನೋದಾದ್ರೆ ನಿನ್ನನ್ನು ತುಂಬ ಕ್ಲಾರಿಟಿಯಾಗಿ ತೋರಿಸೋ ಕರ್ಮವೇ ಶುರು ಮಾಡಿಕೊಳ್ಳುತ್ತೆ. ಇವೆಲ್ಲ ತುಂಬ ದಿನ ನಡೆಯಲ್ಲ. ಬಟ್ ಈ ವಿಚಾರದಲ್ಲಿ ನೀವು ತುಂಬ ಪ್ರಬುದ್ಧವಾಗಿ ನಡ್ಕೊಂಡಿದ್ದೀರಿ. ನನಗೆ ಅವಳು ಸಿಗ್ಲಿ ಬಿಡ್ಲಿ, ಅವಳ ವೈಯಕ್ತಿಕ ತೇಜೋವಧೆ ಮಾಡ್ಲಿಕ್ಕೆ ನನಗೆ ಹಕ್ಕಿಲ್ಲ. ಗುರುಜಿ ಇನ್ನೊಂದು ಗುರುಜಿ ಆ ತರ ನಿನಗೆ ತೊಂದ್ರೆ ಇರ್ತಂದ್ರೆ ಗುರುಜಿ ನನ್ ಫೋನೇ ಕೊಟ್ಟು ಕಳ್ಸಿದೀನಿ ಗುರುಜಿ. ನಾನು ಲಾಕ್ ಕೂಡ ಎಲ್ಲಷ್ಟು ತೆಗೆದು ಕೊಟ್ಟಿದೀನಿ, ಎಲ್ಲಷ್ಟು ಡಿಲೀಟ್ ಮಾಡಂತೇಳಿ ಅವ್ರ ಕೈಲೇ ಡಿಲೀಟ್ ಮಾಡಿಸಿ ನನ್ನ ಫೋನ್ ನಾನು ವಾಪಸ್ ತಂದು ಕೊಡ್ಸಿನಿ ಗುರುಜಿ. ನಾನು ಯಾಕಂತಂದ್ರೆ ಅವ್ರಿಗೆ ನಂಬಿಕೆ ಈಗ ನಾ ಮಾಡಿನಪ್ಪ ಏನಿಲ್ಲ ನನ್ ಬನ್ನಿ ಅಂತಂದ್ರೆ ಅವ್ರಿಗೆ ನಂಬಿಕೆ ಬರ್ಬೇಕಲ್ಲ ಗುರುಜಿ. ಸೊ ಅದಕ್ಕೆ ನಾನ್ ಮಾಡಲ್ಲ, ಬೇಕಾದ್ರೆ ನೀನೇ ಮಾಡ್ಕೊಂತ ಫೋನ್ ಡೈರೆಕ್ಟ್ ಎಲ್ಲ ಕೊಟ್ಟಿದ್ದೀರಿ. ಅವ್ರ ಜೊತೆ ತೆಗ್ಸ್ಕೊಂಡ್ ಒಂದು ಫೋಟೋ ಇಲ್ಲ ಗುರುಜಿ ನನ್ನ ಹತ್ರ ಇವಾಗ. ಆಗ್ಲಪ್ಪ, ತೊಂದ್ರೆ ಇಲ್ಲ. ಅಂದ್ರೆ ನೋಡಿ, ಫೋನಲ್ಲಿ ಫೋಟೋ ಇಲ್ಲದೆ ಇರೋದು ಅಥವಾ ನನ್ನ ಡೈರಿಲಿ ಅವಳು ಫೋಟೋ ಇಲ್ಲದೆ ಇರೋದು
ಇವೆಲ್ಲದಕ್ಕೂ ಮೀರಿ ನನ್ನ ಹೃದಯದಲ್ಲಿ ಅವಳ ಬಗ್ಗೆ ದ್ವೇಷ ಇಲ್ಲದೆ ಇರೋದೇ ನಿಜವಾದ ಪ್ರೀತಿ ಮೆಮೊರಿಯನ್ನ ಗುರುಜಿ. ನಿಜ ಮಾಡಿದಂಗೆ. ನಾನು ಆ ಒಂದು ಮಾತು ನನಗೆ ಬಹಳ ಮನಸ್ಸಿಗೆ ಅರಟ್ ಆಗಿದೆ ಗುರುಜಿ, ಇಲ್ಲ ಅಂತಲ್ಲ ಗುರುಜಿ. ಆದ್ರೆ ಅವ್ರ ಮೇಲೆ ದ್ವೇಷ ಮಾಡೋಷ್ಟು ಈಗ ನನಗ ಕಲ್ ಮನ್ಸಿಲ್ಲ ಗುರುಜಿ. ಯಾಕಂತಂದ್ರೆ ಇಲ್ಲ, ಅಂಡ್ ಅದನ್ನ ಮಾಡ್ತಾ ಹೋದ್ರೆ ನೀನು ನೆಮ್ಮದಿಯಾಗಿ ಇರೋದಿಲ್ಲ, ನೆಮ್ಮದಿಯಾಗಿರಲ್ಲ ಗುರುಜಿ. ಯಾಕಂದ್ರೆ ಈಗ ನಿಂದು ಒಂದು ಹೆಣ್ಮಗಳು ಬರ್ಬೇಕಿದೆ, ನೀನು ಒಂದು ಬದುಕನ್ನು ಶುರು ಮಾಡ್ಬೇಕಿದೆ. ಬೇಡಪ್ಪ, ಯಾವುದು ನನ್ನ ಪಾಲಿಗೆ ಇಲ್ಲ ಅನ್ನೋ ಖಾತ್ರಿ ಆಯ್ತೋ, ಭಗವಂತ ನನ್ನ ಪಾಲಿಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಏನು ಸಿಗಬಾರ್ದು ಅಂತ ಇದೆಯೋ ಅದು ನೀನು ಏನು ತಿಪ್ಪುರ್ಲಾಗ ಹಾಕಿದ್ರೂ ಸಿಗುವುದಿಲ್ಲ. ಆದರೆ ಇಲ್ಲಿ ನನಗೆ ತಂದೆ ತಾಯಿಗಳು ಒಂಚೂರು ಸ್ವಾತಂತ್ರ್ಯ ಕೊಟ್ಟಿದ್ರು ಅಥವಾ ನಾನು ಹೇಳಿದ್ದನ್ನು ಅವ್ರು ಕೇಳಿದ್ರು ಅಂದ್ರೆ ಅದರ ಅರ್ಥ ಅವ್ರಿಗೆ ಅದೆಲ್ಲ ಇಷ್ಟ ಇದೆ ಅಂತಲ್ಲ. ಕೆಲವೊಂದನ್ನು ನೋಡಿಯೂ ಸುಮ್ಮನಿರಬೇಕಾಗುತ್ತೆ. ಕಾರಣ ಹೆತ್ಬಿಟ್ಟಿದ್ದೀವಿ, ಅನುಭವಿಸ್ಬೇಕು ಅಂತ. ನಾಳೆ ನಿನ್ನ ಮಕ್ಕಳ ಕಾಲಕ್ಕೆ ನೀನು ಈ ಶಿಕ್ಷೆ ಅನುಭವಿಸಬಾರ್ದು ಅನ್ನೋದಾದರೆ ಈ ಸಮಯದಲ್ಲಿ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟಿದ್ದೀರಾ. ಬಟ್ ಈ ಸಮಯದಲ್ಲಿ ನಿನ್ನ ತಂದೆ ತಾಯಿಗಳಿಗೆ ಸ್ವಲ್ಪ ಹತ್ರ ಆಗೋಯ್ಯೋ, ನಾನು ಯಾವತ್ತೂ ಅಷ್ಟು ಕ್ಲೋಸಾಗಿ ಮಾತಾಡಿದ್ದಿಲ್ಲ. ಇದೊಂದು ಅಪ್ಪ ಅಮ್ಮನ ಬೆಲೆ ಏನು, ಅವ್ರ ಮಾತುಗಳಿಗೆ ಎಷ್ಟು ಶಕ್ತಿ ಇರುತ್ತೆ, ಅಥವಾ ಅವ್ರು ಹೇಳೋದು ಯಾಕೆ ಒಳ್ಳೇದು ಕೇಳ್ತಾರೆ, ಅಥವಾ ಅವರು ಗೊತ್ತಿಲ್ಲ ಅವ್ರು ಯಾವಾಗ ಹೊರಡ್ತಾರೋ. ಅವ್ರ ತೊಡೆ ಮೇಲೆ ಮಲ್ಕೊಂಡು ದೇಹ ದೊಡ್ಡದಾಗಿರ್ಬೋದು, ಬಟ್ ಅವ್ರ ಹತ್ರ ಕೂತು ಅಮ್ಮ ಏನು ಮಾಡ್ತಿದ್ದೀಯ, ಅಪ್ಪ ಏನು ಮಾಡ್ತಿದ್ದೀಯ, ಅಥವಾ ಅಂದ್ರೆ ನಾನು ದೊಡ್ಡವನಾಗಿದ್ದು ನೀನು ಕಾರಣಕ್ಕೋ ಅಥವಾ ಏನೋ ನಾಚಿಕೆ ಸ್ವಭಾವಕ್ಕೋ ಅಪ್ಪ ಅಮ್ಮನ ಹತ್ರ ಪ್ರೀತಿಯಿಂದ ಮಾತಾಡಿ ತುಂಬಾ ವರ್ಷಗಳೇ ಆಗ್ಬಿಟ್ಟಿರುತ್ತೆ. ಹುಡುಗಿಯ ಕಾರಣಕ್ಕೋಸ್ಕರ ನೀವು ಅವ್ರ ತೊಡೆ ಮೇಲೆ ಮಲ್ಕೊಂಡು ಅಥವಾ ಇದು ಒಳ್ಳೇದಕ್ಕೆ ಆಯ್ತು ಅಂದ್ಕೋ. ಯಾಕೆ ಅವ್ರ ಹತ್ರ ಆದ್ರು, ಅಪ್ಪ ಅಮ್ಮ ಹತ್ರ ಅವ್ರ ಹೃದಯದಲ್ಲಿ ಏನಿದೆ, ಅವ್ರಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ, ಅಥವಾ ಅವ್ರು ನಿನಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದಾರೆ. ಏನಿಲ್ಲ ಕಣೋ ನಾವಿದ್ದೀವಿ ಅಂತ ಹೇಳು. ಈ ಅವರ ಕರುಣಾ ಭಾವನೆ ಅಥವಾ ಅವರ ತ್ಯಾಗ, ಅವರ ಈ ಸಮರ್ಪಣೆ ನಿಮ್ಮ ಸಲುವಾಗಿ ಏನಿದೆ ಅಂತ ಅವರು ಬೋಲ್ಡ್ ಹಾಕೊಂಡು ಓಡಾಡದೆ ಇದ್ರು ಇಂಥ ಸಮಯಗಳು ನಮಗೆ ಪರಿಚಯ ಮಾಡಿಕೊಡ್ತವೆ. ಹುಡುಗಿಗೆ ಥ್ಯಾಂಕ್ಸ್ ಹೇಳಬೇಕು ನೀವು. ಯಾಕೆ ನನ್ನ ತಂದೆ ತಾಯಿ ಎಷ್ಟು ಅಮೂಲ್ಯವಾದ ರತ್ನ ಅಂತ ನನಗೆ ತಿಳಿಸಿದ್ದಕ್ಕೆ. ಗುರುಜಿ, ಇದು ಮಾತು ಸತ್ಯ ಗುರುಜಿ. ನಾವು ಎರಡೇ ವಿಷಯಕ್ಕೆ ಅಷ್ಟೊಂದು ನಾನು ಅಪ್ಪ ಅಮ್ಮ ಜೊತೆನ ಅಷ್ಟೊಂದು ಮಾತಾಡ್ಲಿಕ್ಕೂ ಕೂಡ ಈ ಒಂದ್ 2 ದಿವಸ 3 ದಿವಸ ಡಿಪ್ರೆಷನ್ ಮೈಂಡ್ ಹೋಗಷ್ಟು ಮನಸ್ಸು ಚಂಚಲಾದಾಗ ಗುರುಜಿ ಸಣ್ಣ ಮಗು ತರ ನನ್ನ ಬಾಜುನೇ ಮಲಗಿಸ್ಕೊಂಡಿದ್ದಾರೆ ಗುರುಜಿ. ಅವರು ಎಲ್ಲಿ ಏನ್ ಮಾಡ್ಕೊಂಡ್ಬಿಡ್ತಾನೋ, ಎಲ್ಲಿ ಏನಾಗ್ತದೋ, ಈ ತರ ಇಷ್ಟು ವರ್ಷದಾಗ ಈ 3 ದಿವಸದಿಂದ ನಾವು ನೋಡಿಯಲ್ಲ ಈ ತರ ಇದ್ದದ ಇವನ್ನ. ಸೊ ಆ ಒಂದು ವಿಷಯದಾಗ ನೀನ್ ಅದ್ ಮಾಡೋದ್ ಬೇಡ ಅಂತ ಹೇಳಿ ಗುರುಜಿ ಬಾಜು ಮಲ್ಕೋಸ್ಕಂದಾರ ಗುರುಜಿ. ಆ ಒಂದು ಪ್ರೀತಿಗೋಸ್ಕರ ನಾನು ಏನ್ ಮಾಡ್ಬಿಟ್ಟೆ ಗುರುಜಿ, ಬೇಡ ನನ್ನ ಜೀವನದಲ್ಲಿ ಇಷ್ಟು ಸಾಕು, ಇದಕ್ಕಿಂತ ದೊಡ್ಡದು ಏನಿಲ್ಲ ನನಗಂತೇಳಿ ಅವತ್ತೇ ನಾನು ಪೂರಾ ಎಲ್ಲ ಸಂಕ್ರಮಣ ಪೀಡ ಕಳ್ಕೊಂಡ್ಬಿಟ್ಟಾರೆ ಗುರುಜಿ. ಅವ್ರಿಗೂ ತಂದೆ ತಾಯಿಗಳಿಗೆ ನೋಡಿ ಈ ವಿಚಾರದಲ್ಲಿ ನೀವು ನಿಮ್ ಚರ್ಮ ಸೋಳು ಚಪ್ಪಲಿ ಮಾಡಿಕೊಟ್ರು ಋಣ ತೀರಲ್ಲ ರೀ ಗುರುಜಿ. ಹಾಗಾಗಿ ಇದೊಂದು ಏನು ಆಕೆ ಇನ್ನೊಬ್ರು ಸ್ವತ್ತಾಗ ಆಯ್ತು, ಇನ್ನೊಬ್ಬರಿಗೆ ಹೆಂಡತಿ ಆಗ ಆಯ್ತು, ಅಥವಾ ಇನ್ನೊಬ್ಬರಿಗೆ ರಿಜಿಸ್ಟರ್ ಆಗ ಆಯ್ತು. ಇನ್ನು ನನ್ನ ಹಳೇ ರಾಶಿಗಳನ್ನ ಎಷ್ಟು ಕೆದಕೊಂಡು ಕೂತ್ಕೊಂಡ್ರು ನನ್ನ ಬದುಕು ಪಾತಾಳಕ್ಕೆ ಅಧೋಗತಿಗೆ ಹೋಗುತ್ತೆ. ಅವಳಿಗೆ ಅವ್ರ ಅಪ್ಪ ಅಮ್ಮ ಹೆಂಗೋ ನನಗೂ ನನ್ನ ಅಪ್ಪ ಅಮ್ಮ ಇದ್ದಾರೆ. ಬಂದವಳನ್ನ ದೇವತೆ ತರ ನೋಡ್ಕೊಳ್ತೀನಿ. ಈ ಪ್ರೀತಿ ಅಥವಾ ಈ ಸುಂದರವಾದ ಭಾವನೆಯನ್ನ ಮದುವೆಗೆ ಮುಂಚೆ ಯಾರ್ಯಾರ ಮೇಲೋ ಸುಮ್ಮನೆ ಭ್ರಮೆಯಲ್ಲಿ ಖರ್ಚು ಮಾಡೋದಕ್ಕಿಂತ ಬಂದವಳ ಮೇಲೆ ಹಾಗೆ ಕಾಯ್ದಿಟ್ಟುಕೊಂಡು ಬಂದವಳ ಮೇಲೆ ಖರ್ಚು ಮಾಡಿದ್ರೆ ಅಟ್ಲೀಸ್ಟ್ ಅವಳು ನಿಮ್ಮ ಪಾಲಿಗೆ ಬೆಳಕಾಗ್ತಾಳೆ, ದೇವತೆ ಆಗ್ತಾಳೆ, ಅಥವಾ ನಕ್ಷತ್ರದ ಪುಂಜವಾಗಿ ನಿನ್ನ ಬದುಕನ್ನು ಬೆಳಗಿಸ್ತಾಳೆ. ಮದುವೆ ಮುಂಚೆ ಯಾರ್ಯಾರ ಮೇಲೂ ಖರ್ಚು ಮಾಡ್ಕೊಂಡು ಮದುವೆ ಆದ್ಮೇಲೆ ಖರ್ಚು ಮಾಡ್ಲಿಕ್ಕೆ ಅವ್ರ ಹತ್ರ ಪ್ರೀತಿನೇ ಇರಲ್ಲ, ಹಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜೀವನನ. ಎಲ್ಲರ ವಿಚಾರದಲ್ಲೂ ಕೆಲವೊಮ್ಮೆ ಹಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಆ ಪ್ರೀತಿ ಅಥವಾ ಆ ಶುದ್ಧ ಭಾವನೆ, ಪ್ರೀತಿ ನೋಡಪ್ಪ, ಪ್ರೀತಿ ಆಗಲಿ ಜ್ಞಾನ ಆಗಲಿ ಅವೆಲ್ಲ ಕೊಟ್ಟಷ್ಟು ಹೆಚ್ಚಾಗುವಂಥದ್ದೇ ಹೌದು. ಆದರೆ ಅಯೋಗ್ಯರಿಗೆ ಅಥವಾ ಈ ಹೆಣ್ಮಗಳಿಗೆ ನನ್ನನ್ನು ಅವಳು ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಪ್ರೀತಿ ಕೊಡಬಾರ್ದ? ಪ್ರೀತಿ ಅದು ಸ್ನೇಹದ ಪ್ರೀತಿ ಇದೆ, ಅಥವಾ ತಂದೆ ತಾಯಿಗಳ ಪ್ರೀತಿ, ಎಲ್ಲ ರೀತಿಯ ಪ್ರೀತಿ ಇದೆ. ಬಟ್ ನಾನು ನನ್ನ ದೇಹ ಅಥವಾ ನನ್ನ ಕಾಯ ವಾಚ ಮನಸ್ಸ, ದೇಹವನ್ನ ಮಾತನ್ನ ಮನಸ್ಸನ್ನ ಒಬ್ಬಳಿಗೆ ಅರ್ಪಿಸಬೇಕು ಅಂದ್ರೆ ಅದು ಒಬ್ಬಳೇ ಆಗಿರಬೇಕು. ಇಲ್ಲಿ ನೀನ್ ದೇಹ ಅರ್ಪಿಸಿಲ್ಲ ಅನ್ನೋದು ಅಂದ್ಬಿಟ್ರೆ ಕಾಯ ವಾಚ ಅಥವಾ ವಾಚ ಮನಸ್ಸ, ಅಟ್ಲೀಸ್ಟ್ ಮನ್ಸಾರೆ ಮಾತಿನ ಆಳದಲ್ಲಿ ಇವಳನ್ನಂತೂ ಸ್ವೀಕರಿಸಿದ್ದ ಹೌದಲ್ಲಪ್ಪ. ದೇಹ ಒಂದು ಕೊಟ್ಟಿಲ್ಲ ಅಷ್ಟೇ. ಅಂದ್ರೆ ಬರೋಳಿಗೆ ನಾನು ಅನ್ಯಾಯ ಮಾಡ್ಬಿಟ್ನಲ್ಲ. ಇಲ್ಲಿ ನೀನು ಯೋಚಿಸಬೇಕಿರೋದು,
ಇವಳು ಹೆಂಗೆ ಅಂದ್ಬಿಟ್ಲು ಸಹ, ನನಗಿಂತ ಚೆನ್ನಾಗಿರೋ ಒಂದು ಸಿಕ್ಬಿಟ್ಟನೆ, ನಾನು ಹಂಗೆ ಹೋಗ್ಬಿಡ್ತೀನಿ, ನೀನು ಯೋಚನೆ ಮಾಡು. ಅವೆಲ್ಲ ಶಾಶ್ವತ ಅಲ್ಲ. ಇನ್ನೊಂದು 2 ತಿಂಗಳಾದ್ಮೇಲೆ ಒಂದು ಮಗು ಹೆತ್ತಾದ್ಮೇಲೆ ಅವಳಿಗೂ ನಿಜವಾದ ಜೀವನ ಶುರುವಾಗುತ್ತೆ. ಅದು ಈಗ ಇದ್ದಂಗೆ ಇರಲ್ಲ ಅದು. ಆದರೆ ನಾನು ಯೋಚಿಸ್ಬೇಕಿರೋದೇನು, ನಾನು ನನ್ನ ಬದುಕಲ್ಲಿ ಬರೋ ಹೆಣ್ಮಗಳು ಅವಳು ಯಾರ ಜೊತೆ ನಿಂತಿರಬಾರ್ದು, ಕುಂತಿರಬಾರ್ದು, ಮಲಗಿರಬಾರ್ದು, ಏನು ಮಾಡಿರಬಾರ್ದು, ಶುದ್ಧಳಾಗಿರ್ಬೇಕು ಅಂದ್ರೆ ನಾನು ಹಂಗೆ ಇರಬೇಕಲ್ಲ. ನಾನು ಮಾತ್ರ 7 ವರ್ಷಗಟ್ಲೆ ಓಡಾಡ್ಕೊಂಡು ಬೆಳೆದ್ಬಿಟ್ಟು ಈಗ ಮಾತ್ರ ನಂಗೆ ಶುದ್ಧವಾದ ಹೆಣ್ಣು ಬೇಕು ಅಂದ್ರೆ ಹಂಗೆ ಅದ ಗುರುಜಿ. ನನ್ನ ಗುರುಜಿ ಒಂದೇ ಇಂಟೆನ್ಷನ್ ಏನತ್ತು ಗುರುಜಿ, ಇಷ್ಟು ವರ್ಷ ಮಾಡಿದ್ಮೇಲೆ ನಾನು ಯಾಕೆ ಕೈ ಬಿಡ್ಬೇಕು, ಇದು ಮುಂದೆ ಅವ್ರಿಗೆ ಏನ್ ತೊಂದ್ರೆ ಆಗ್ಬಾರ್ದು. ಈಗ ಒಂದ್ ವೇಳೆ ಬೇರೆ ಯಾರಾದ್ರು ಮಾಡ್ಕೊಂಡ್ರೆ ನಮ್ ವಿಷಯ ಏನಾದ್ರು ಅವನಿಗೆ ಗೊತ್ತಾಗಿ ಅವ್ರಿಗೆ ಏನೋ ಟಾರ್ಚರ್ ಕೊಡೋದಾಗ್ಲಿ, ಹೊಡೆಯೋದಾಗ್ಲಿ, ಮಾಡಿದ್ರೆ ಗುರುಜಿ ಅದು ಒಂದು ಮನುಷ್ಯನ ಕಾಡ್ತಿದೆ ಗುರುಜಿ. ನಾನು ಈಗ ಕಾಲೇಜು ಹಂತದಲ್ಲೇ ಅಥವಾ ಸುಮ್ಮನೆ ಮನೇಲಿ ಕೂತಿದ್ದಾಗಲೇ ಮದುವೆಗೆ ಮುಂಚೆ ಏನೇನೋ ಮಾಡ್ಕೊಳ್ಬಾರ್ದು. ಯಾಕೆ ಹೀಗೆ ಮದುವೆಗೆ ಮುಂಚೆ ಬ್ಯಾಚುಲರ್ ಲೈಫಲ್ಲಿ ಮಾಡಿಕೊಂಡ ಮೆಸೇಜ್ಗಳು, ಚಾಟ್ಗಳು, ಏನೇನೋ ಎಡವಟ್ಟುಗಳು ಮದುವೆ ಆದ ಕಾಲದಲ್ಲಿ ಯಾಗೋ ಏನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣಿಸಲ್ಲ ಅಂತ ಅಂದ್ಕೊಂಡು ನಾನು ಏನೇನೋ ಮಾಡಿಕೊಂಡ್ರೆ ನಾಳೆ ಯಾರ್ದೋ 3ದೇವ್ರ ಮೂಲಕ ನನ್ನ ಮದುವೆ ಆದ ಗಂಡನಿಗೆ ಗೊತ್ತಾಯಿತು, ಅವನು ಮೆಟ್ಟು ಬಿಡೋ ಜಾಗದಲ್ಲಿ ಬಿಡ್ತಾನೆ. ಗುರುಜಿ ಒಂದು ಏನೂ ಮಾಡದೆ ಅವಾಗಲೇ ಸುಮ್ಮನಿದ್ದು ಗೌರವಾನ್ವಿತವಾಗಿ ಬದುಕಬೇಕು. ಇಲ್ಲ ಮಾಡಿಬಿಟ್ಟಿದ್ದೀನಿ 7 ವರ್ಷ, ಇನ್ನು ಯಾರ ಹತ್ರಕ್ಕೆ ಹೋದರೂ ಈ ಹಳೇದನ್ನು ಇಟ್ಕೊಂಡು ನನ್ನನ್ನು ಹಂಗಿಸಿ ಅಯ್ಯೋ ಅನ್ನಿಸ್ತಾನೆ, ಇವನನ್ನು ಕಟ್ಕೊಳ್ಬೇಕು ಅಂತ ಇವನನ್ನು ಕಟ್ಕೊಳ್ಬೇಕು. ಒಂದು ಮಾಡಬಾರ್ದು, ಮಾಡಿದ್ರೆ ಬಿಡಬಾರ್ದು ಗುರುಜಿ. ಈಗ ನಾನು ಅವಾಗ ಅದೇ ಆದ್ರೆ ಅಂದಿದ್ದೆ ಗುರುಜಿ, ಏನಾದ್ರೂ ಆಗ್ಲಿ ಒಟ್ಟ ನಾನು ದೃಢ ಸಂಕಲ್ಪನೆ ಮಾಡಿದ್ದೆ ಗುರುಜಿ ನಾನು. ಯಾಕಂದ್ರೆ ಮತ್ತೆ ಮುಂದೋದಲ್ಲಿ ತೊಂದರೆ ಆಗ್ಬಾರ್ದು ನೋಡು ಈಗ ಅಂತೇಳಿ. ಒಂದ್ ವೇಳೆ ಗುರುಜಿ ನಾನೇ ಅದ ಆ ಕೆಲಸವನ್ನು ಬೇರೆ ನಾನೇ ಮಾಡಿದ್ರೆ ಇಷ್ಟೊತ್ತಿ ಗುರುಜಿ ಎಷ್ಟು ಹಣೆ ಬರ ಹೆಂಗಾತೈತೆ ಗೊತ್ತಾರಿ. ಒಂದ್ ಹೆಣ್ಣು ನನ್ನ ನಡಬರ್ ಕೈ ಮೋಸ ಮಾಡಿ ಬಿಟ್ಟಾನ ಹಂಗಿಂಗಂತ ಹೇಳಿ ಇಷ್ಟೆಲ್ಲಾ ಬೈತಿದ್ರು ಗುರುಜಿ. ಅದೇ ತಪ್ಪು ನಾ ಮಾಡಲ್ಲ ಗುರುಜಿ, ನಾನು ಬರಲ್ಲ. ಆಕೆಗೆ ಸ್ವಯಂ ಇಷ್ಟವಿಲ್ಲದಾಗ ಅದು ಮೋಸದ ಅಡಿಯಲ್ಲಿ ಬರೋದೇ ಇಲ್ಲ. ಸೊ ಈಗ ನೋಡಪ್ಪ, ಅತಿಥಿಯಿಂದ ಕಾಯಂ ಆಗುವ ಕಡೆ ನಿನ್ ಗಮನ ಕೊಡಪ್ಪ. ಗುರುಜಿ ಇದು ಬಿಡಲ್ಲ ಗುರುಜಿ. ನಾನು ಗುರುಜಿ ಇಂತ ನೋವುಗಳು 100 ಬರ್ಲಿ ಗುರುಜಿ. ನಾನು ಅದ್ರ ಬಗ್ಗೆ ನಾನು ಸ್ಟಡಿ ಸಂಗಟ ಅಂತ ಬಂದ್ರೆ ಗುರುಜಿ, ಸ್ಪೋರ್ಟ್ಸ್ ಸ್ಟೇಡಿಯಂ ಅಂತ ಬಂದ್ರೆ ಗುರುಜಿ, ನಾನು ಒಂದೊಂದ್ ಟೈಮಲ್ಲಿ ಮನಿ ಕಡೆಗೆ ಕೇರ್ ಮಾಡಿಲ್ಲ ಗುರುಜಿ. ನಾನು ಅಂತದ್ರಲ್ಲಿ ಇದು ನಾನು ಲೆಕ್ಕಕ್ಕಿರಲ್ಲ. ದುಃಖಗಳು ಒಂಚೂರು ಮಾನಸಿಕವಾಗಿ ಕುಗ್ಗಿಸೋದು ಹೌದು ಗುರುಜಿ. ನಾನು ಗುರುಜಿ ಸ್ಪೋರ್ಟ್ಸ್ ಇಂದ ಎಂತ ನೋವು ಬೇಕಾದ್ರೆ ನಾ ಮರಿತೀನಿ ಗುರುಜಿ. ಇದ್ರದಿಂದ ಏನ್ ದೊಡ್ಡ ನನ್ಗಲ್ಲ ರೀ ಗುರುಜಿ. ಬಟ್ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಸೊಲ್ಯೂಷನ್ ತಗೋಬೇಕಂತ ಎಷ್ಟು ದಿನದಿಂದ ಪ್ರಯತ್ನ ಪಟ್ಟಿರಿ, ಅದು ಇವತ್ತ ಸಾರ್ಥಕ ಐತಿ ನನ್ನ ಜೀವನ. ಇಲ್ಲಪ್ಪ ಇಲ್ಲಿ ಮಕ್ಕಳಿಗೆ ಅಂದ್ರೆ ದೈಹಿಕವಾಗಿ ಆರೋಗ್ಯವನ್ನ ಅಥವಾ ಸಾಮಾನ್ಯವಾಗಿ ಮನುಷ್ಯನಿಗೆ 2 ರೀತಿಯ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ದೈಹಿಕವಾದ ಪೋಷಣೆ ಅಥವಾ ದೈಹಿಕವಾಗಿ ವ್ಯಾಯಾಮ ಮಾಡಿಸಿ ಮಕ್ಕಳಿಗೆ ಶಿಕ್ಷಣ ಅಂದರೆ ವೈಚಾರಿಕತೆಯ ಜೊತೆಗೆ ದೇಹದ ಆರೋಗ್ಯ ಕೂಡ ಮುಖ್ಯ ಕಂಡ್ರಪ್ಪ ಅಂತ ಹೇಳೋ ನೀವು ನಿಮ್ಮ ವೈಯಕ್ತಿಕ ಬದುಕಲ್ಲಿ ಅಂದ್ರೆ ಮೇಷ್ಟ್ರಾದ ಕಾರಣಕ್ಕೆ ಈಗ ಡಾಕ್ಟ್ರಿಗೆ ರೋಗ ಬರಲ್ವಾ? ಹಂಗೆ ಕಟಿಂಗ್ ಮಾಡೋರಿಗೆ ಕೂದಲು ಬೆಳೆಯಲ್ವಾ? ಹಂಗೆ ನೀವು ಮೇಷ್ಟ್ರಾಗಿದ್ರು ಕೂಡ ತಪ್ಪುಗಳು ಆಗ್ತವೆ, ಆಗಲ್ಲ. ಈಗ ನಾವು ಈ ಸ್ಥಾನದಲ್ಲಿ ಕೂತಿದ್ದೀವಿ ಅಂತ ನಮ್ಮಿಂದ ನಾಳೆ ದಿನ ತಪ್ಪಾಗದೆ ಇರ್ತವ ಅಥವಾ ಹಿಂದಾಗಿಲ್ವ. ಅಂತಿಮವಾಗಿ ನಾನು ಎಷ್ಟು ಸಾಧ್ಯವೋ ಮನುಷ್ಯ ಪ್ರಯತ್ನ ಅಂತ ಮಾಡಿಕೊಂಡು ಧರ್ಮದಲ್ಲಿರೋ ಪ್ರಯತ್ನ ಮಾಡ್ಬೇಕು. ಅದನ್ನು ಮೀರಿ ನಡೆದಾಗ ತಕ್ಷಣ ತಿದ್ದುಕೊಳ್ಬೇಕು, ಅದು ಬೇರೆ. ಗುರುಜಿ ಇವಾಗ ಅದನ್ನ ಕೆಲವೊಂದು ನಮ್ಮ ಊರಲ್ಲಿ ಅಥವಾ ನಮ್ ಕಾಲೇಜ್ಗೆ ಹೋಗೋ ಹುಡುಗರಲ್ಲಿ ಬೇರೆ ಬೇರೆ ಸ್ಕೂಲ್ ಹುಡುಗರಲ್ಲಿ ಏನಂತ ಗುರುಜಿ, ಇದ್ರ ಪಿಟಿ ಸರ್ ಹಂಗಿರ್ಬೇಕಪ್ಪ, ನಾವು ಎಂತ ನೋವು ಬೇಕಾದ್ರೂ ಮರೆಸ್ತಾರ, ಅವ್ರು ನೋಡಿ ಕಲಿಬೇಕಂತಂದ್ರಲ್ಲ ಗುರುಜಿ, ಅದು ಬಹಳ ಇಷ್ಟ ಆಯ್ತು ನನಗೆ. ಹೆಂಗಂತಂದ್ರೆ ಗುರುಜಿ, ನಂಬಿಸಿ ಕೈ ಬಿಡಬಾರ್ದು, ಜಾತಿ ಭೇದ ಭಾವ ನೋಡ್ಲಿಲ್ಲ, ನಂಬಿಸಿ ಕೈ ಬಿಡ್ಲಿಲ್ಲ, ಧೈರ್ಯ ಬಿಡ್ಲಿಲ್ಲ, ಗಟ್ಟಿ ಧೈರ್ಯದಿಂದ ನಿಂತು ಇನ್ನಾದ್ರೂ ಕೂಡ ಅದೇ ತರ ಹೊಂಟಾರಲ್ಲ, ಅವ್ರು ನೋಡಿ ನಾವು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ಕೊಂಡ್ರು ಗುರುಜಿ. ಅದು ನನಗೆ ಬಹಳ ಖುಷಿ ಆಯ್ತು. ನಿಮ್ದು ಈ ಕತೆ ಎಲ್ಲ ಏನ್ ಕಾಲೇಜ್ ಕ್ಯಾಂಪಸ್ಗೆಲ್ಲ ಗೊತ್ತಾ? ಇದು ಗುರುಜಿ ಅಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಗೆ, ಆಮೇಲೆ ಕೆಲವೊಂದು ಹುಡುಗರಿಗೆ ಅಷ್ಟೇ ರೀ ಸರ್. ಈಗ ಯಾವ್ದೋ ಫಿಲಮ್ ಅಲ್ಲಿ NC-37 ಅಂತ ಎಲ್ಲಾ ಕಡೆ ಬೋಲ್ಡ್ ಹಾಕೊಂಡ್ ಬಂದಿರ್ತಾನ. ಇಲ್ಲ ಗುರುಜಿ, ಆತರ ಏನು ಇಲ್ಲ ರೀ ಗುರುಜಿ. ಕೆಲವೊಂದು ಹುಡುಗರಿಗೆ ಅಷ್ಟೇ ರೀ, ಅಂದ್ರೆ ಕಾಲೇಜ್ ಹುಡುಗರಿಗೆ, ನನ್ ಫ್ರೆಂಡ್ ಸರ್ಕಲ್ ಗೆ ಅಷ್ಟೇ ರೀ. ಯಾವ್ದೋ ಕಾರಣಕ್ಕೆ ನೀವೊಂದು ಮಾದರಿ ಆಗಿದ್ದೀರಿ ನೋಡಿ, ಎಷ್ಟು ಅದ್ಭುತವಾದ ವ್ಯಕ್ತಿತ್ವ ಅದು. ಈಗ ಬದುಕಿನ ಸಾರ್ಥಕತೆ ಯಾವಾಗ್ಲೇ ಕಣಪ್ಪ. ನಾನು ಇಷ್ಟಪಟ್ಟು ಹುಡುಗಿ ಪಡ್ಕೊಂಡ, ಇಷ್ಟಪಟ್ಟು ಜಾಬ್ ಪಡ್ಕೊಂಡ, ಇಷ್ಟಪಟ್ಟು ಕಾರ್ ತಗೊಂಡ. ಬದುಕಿನ ಸಾರ್ಥಕತೆ ನಾನು ತಗೊಂಡಿದ್ರಿಂದ ಅಲ್ವಂತೆ. ನನ್ನ ಬದುಕು
ಯಾರೋ ಒಬ್ರಿಗೆ ಅನ್ನಿಸ್ಬೇಕು, ಹಾ ಆ ಬಿಡಿ ಸರ್ ತರ ಬದುಕಬೇಕಣ್ಣ, ಬದುಕಿದ್ರೆ ನಿಮಗೆ ಕೇಳಿಸ್ದೇ ಇರ್ಲಿ, ಅವ್ರು ಅಂದ್ಕೊಂಡ್ರಲ್ಲ ಆ ಪುಣ್ಯ ನಿಮಗೆ ಬರುತ್ತೆ. ಅದು ನಾನು ಅದು ಒಂದು ಅದು ಆ ಮಾತಿಗೆ ಅರ್ಟ್ ಆಗಿತ್ತಲ್ರಿ ಗುರುಜಿ. ಬಟ್ ಇವ್ರು ಮಾತಾಡೋದು ನೋಡಿದ್ರೆ ನನಗೆ ಖುಷಿ ಆಯ್ತು ಗುರುಜಿ. ನನಗೆ ಗ್ರೇಟ್ ಅಪ್ಪ, ಒಳ್ಳೇದಾಗ್ಲಿ, ಸಂತೋಷ. ನೀವು ಎಷ್ಟು ಒಳ್ಳೆ ಸ್ಥಾನದಲ್ಲಿದ್ದೀರಿ, ಗುರುವಾಗಿದ್ದೀರಿ ಆ ಮಕ್ಕಳು. ಗುರುಜಿ ಆ ಒಂದು ಉದ್ದೇಶಕ್ಕೆ ಗುರುಜಿ ನಾನು ತಪ್ಪು ಹೆಜ್ಜೆ ಇಡ್ಲಿಲ್ಲ ಗುರುಜಿ ನಾನು. ಗ್ರೇಟ್ ಗ್ರೇಟ್ ಗ್ರೇಟ್. ನನ್ಗನ್ಸುತ್ತೆ ಇವತ್ತು ನಿಮ್ಮ ಕತೆ ತಗೊಂಡಾಗ 7 ವರ್ಷದ ಪ್ರೀತಿಯನ್ನ ಅಂತಿಮವಾಗಿ ಅದು ಕೈಗೂಡದೇ ಇದ್ದಾಗ ನೀವು ತೋರಿಸಿದ ಪ್ರಬುದ್ಧತೆ, ತೆಗೆದುಕೊಂಡ ನಿರ್ಧಾರ, ಎತ್ತವರ ಕುರಿತಾಗಿ ನೀವು ಮಾಡಿದ ಚಿಂತನೆ ಎಲ್ಲವೂ ಕೂಡ ಕೇಳ್ತಾ ಇರೋ ಸಾವಿರಾರು ಯುವಕರಿಗೆ ತುಂಬ ಮಾದರಿಯಾಗಿರುತ್ತೆ. ಯಾಕೆ, ಎಂಥ ಪ್ರೀತಿ ಮಾಡಿದವನಿಗೂ ಜಗಳಗಳು ಬರ್ತವೆ, ಒಂದು ದಿವಸ ಪ್ರೀತಿ ಮುಗೀತು, ಇನ್ನು ಈ ಪ್ರೀತಿ ಕತೆ ಅನ್ನೋ ಕಾಲ ಬರ್ತವೆ. ಆವಾಗ ಹೆತ್ತವರನ್ನು ಹೇಗೆ ಕೇಂದ್ರ ಬಿಂದುವಾಗಿಸಿಕೊಂಡು ನಮ್ಮ ಬದುಕನ್ನು ಅವ್ರ ಸುತ್ತ ಬದುಕಬೇಕು. ಯಾಕಂದರೆ ಪ್ರೀತಿಸಿದ ಹೆಣ್ಣು ಕೈ ಬಿಟ್ಟು ಹೋದ್ಲು ಅಂದರೆ ಪ್ರಾಣವೇ ಹೋಯಿತು ಅನ್ನೋ ಮೂರ್ಖತನದ ಪರಮಾವಧಿಯಲ್ಲಿ ಯುವಕರು ಭ್ರಮೆಯಲ್ಲಿ ಮುಳುಗಿಬಿಡ್ತಾರೆ. ಅದೊಂದು ಮೋಹ. ಹಾಗಾಗಿ ಕಟ್ಟಿಕೊಂಡವಳಿಗೆ ಪ್ರೀತಿ ಕೊಡೋದೇ ನಿಜವಾದ ದಾಂಪತ್ಯ. ಕಟ್ಕೊಳ್ಳೋಕ್ಕಿಂತ ಮುಂಚೆ ಪ್ರೀತಿ ಕೊಟ್ಬಿಟ್ಟು ಅವಳು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಯಾರೋ ಅಪ್ಪ ಅಮ್ಮ ತೋರಿಸಿದ ಹುಡುಗಿಯನ್ನು ಕಟ್ಕೊಂಡ್ಬಿಟ್ಟು ಆಮೇಲೆ ಹಳೆ ಹುಡುಗಿನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡೋರು ಎಷ್ಟು ಜನ ಇದ್ದಾರೆ ಇವತ್ತು. ಇಲ್ಲ ಅದು ಬರಬರಿ ಗುರುಜಿ. ಕಟ್ಕೊಂಡ ಮೇಲೆ ನಾನು ಆ ಒಂದು ಉದ್ದೇಶನೇ ಬರಬಾರ್ದು, ಮುಂದೆ ನನಗೆ ಆ ತರ ಥಿಂಕ್ ಬರಬಾರ್ದು ಅಂತಾನೆ ಗುರುಜಿ ಅವ್ರ ಕೈಲೇ ಫೋನ್ ಕೊಟ್ಟು ಕಳಿಸಿ ಎಲ್ಲ ಏನು ಕೂಡ ಇಟ್ಕೊಳ್ಳಾರ್ದೆ ಎಲ್ಲಷ್ಟು ನಾನು ಕ್ಲಿಯರ್ ಮಾಡಿಬಿಟ್ಟೆ ಗುರುಜಿ. ಆಗ್ಲಿಪ್ಪ, ಎಲ್ಲದರಲ್ಲೂ ಅಂದರೆ ಆ ಹೆಣ್ಣು ಸಿಗಲ್ಲ ಅಂದಾಗ ಆ ಹೆಣ್ಣಿನ ಬಗ್ಗೆ ಅಂದರೆ ನನಗೆ ಮೋಸ ಅಥವಾ ನೋವಾಗಿರ್ಬೋದು, ಆದರೆ ನಾಳೆ ನನ್ನ ಫೋನಲ್ಲಿರೋ ಯಾವುದೋ ಮೆಸೇಜು ಚಾಟ್ಗಳು ಗೊತ್ತಿಲ್ದಂಗೆ ಯಾರೋ ಮಿಸ್ ಆಗಿ ನಿನ್ನ ಫೋನ್ ನೋಡಿ ಅದನ್ನು ಅವರು ಮಾಡಿದ್ರು ನಿನ್ನ ಮೇಲೆ ಬರುತ್ತೆ. ಸೊ ಅದನ್ನು ತುಂಬ ಕ್ಲಿಯರ್ ಮಾಡಿದ್ದು ಅಥವಾ ಅದ್ರ ಬಗ್ಗೆ ತುಂಬ ಪ್ರಬುದ್ಧವಾಗಿ ನನ್ನಿಂದ ಏನು ತೊಂದರೆ ಆಗಲ್ಲ, ಅದ್ರ ಬಗ್ಗೆ ಭಯ ಬೇಡ ಅಂದರೆ ತನ್ನೊಳಗಡೆ ನೋವಿಟ್ಟುಕೊಂಡು ಇನ್ನೊಬ್ಬರಿಗೆ ನೋವಾಗದೇ ರೀತಿಯಲ್ಲಿ ವರ್ತಿಸೋದಿದೆಯಲ್ಲ, ಇದು ಶ್ರೇಷ್ಠ ವ್ಯಕ್ತಿತ್ವ. ಭಗವಂತ ನೋಡ್ತಾನೆ. ಇಲ್ಲ ಗುರುಜಿ, ಈಗ ನನ್ ಮುಂದೆನೆ ಓಡಾಡ್ತಾರೆ ಗುರುಜಿ, ನನ್ ಮುಂದೆನೆ ಅವ್ರ ಜೊತೆ ಓಡಾಡ್ತಾರೆ, ನನ್ ಮುಂದೆ ಮಾತಾಡ್ತಾರೆ ಗುರುಜಿ. ಅಂದ್ರೂ ಕೂಡ ಅಷ್ಟು ನೋವಾದ್ರೂ ಕೂಡ ಗುರುಜಿ ಒಂದ್ ಹೆಣ್ಣಿಗೆ ಮರ್ಯಾದೆ ತೆಗಿಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಅಷ್ಟು ಡ್ರಿಂಕ್ ಅಂತ ನೋವಿಟ್ಕೊಂಡ್ ಹೃದಯದೊಳಗೆ ಹಂಗೆ ಇರ್ತೀನಿ ಗುರುಜಿ ನಾನು. ಆಗ್ಲಪ್ಪ, ಇನ್ನೊಬ್ರದು ಅಂತ ಗೊತ್ತಾದಾಗ ಈಗ ಹಾಕಿ ಪರಸ್ತ್ರೀ ಹೆಣ್ಣಿನ ವಿಚಾರಕ್ಕೆ ನೀನು ಆಯ್ತು ದ್ವೇಷ ತೀರ್ಸ್ಕೊಡ್ತೀನಿ ಅಂತ ಹೋದ್ರು ಕೂಡ ನಿನ್ನ ಬದುಕು ಬೆಂಕಿ. ಗುರುಜಿ ನನ್ನ ಬದುಕೆ ನಾನೇ ಸರ್ವನಾಶ ಮಾಡ್ಕೊಂಡ ಗುರುಜಿ. ಈಗ ಹಾಳು ಮಾಡ್ಬಿಟ್ಟು ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ, ಅದೆಲ್ಲ ಸುಳ್ಳು. ನನ್ನಿಂದಲೂ ತಪ್ಪಾಗಿದೆ, ಅವರಿಂದಲೂ ಆಗಿದೆ. ಅವತ್ತು 7 ವರ್ಷದಿಂದ ಒಂದು ಪ್ರೀತಿಯನ್ನು ಜೀವಂತವಾಗಿ ಇಟ್ಟುಕೊಂಡು ಬರೋದು ಸಾಧನೆ ಅಂತ ಒಂದು ಕಡೆ ಪ್ರಶಂಸೆ ಮಾಡೋದಾದ್ರೆ, ಇನ್ನೊಂದು ಕಡೆ ನಾನು 7 ವರ್ಷದಲ್ಲಿ ಇದು ಅನಾವಶ್ಯಕವಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡಲ್ಲ. ಸಮಯ ಎಷ್ಟು ಪ್ರೀಶಿಯಸ್ ಅಲ್ಲ. ನನ್ನೊಳಗಿನ ಭಾವನೆಗಳನ್ನ ಯಾರ್ಯಾರಿಗೂ ಕೊಟ್ಟುಕೊಂಡು ಅಟ್ಲೀಸ್ಟ್ ಒಂದೊಳ್ಳೆ ಹೆಣ್ಮಕ್ಳನ್ನ ನೋಡಿ ಮದುವೆ ಆಗೋದಕ್ಕೆ ನಿಯತ್ತಾಗಿರಿ ಅಷ್ಟೇ, ಆಯ್ತಲ್ಲ. ಒಂದು ಗುರುಜಿ ನನ್ನ ಮನಸ್ಸಿಗೆ ಏನು ಒಂದು ನೆಮ್ಮದಿ ಆದಂದ್ರೆ ಗುರುಜಿ, ನಾನ್ ಮಾತ್ರ ಅವ್ರಿಗೆ ಮೋಸ ಮಾಡಿ ಕೈ ಬಿಡ್ಲಿಲ್ಲ ಅನ್ನೋದು ಒಂದೇ ನನ್ ಖುಷಿ ಗುರುಜಿ. ನನಗೆ ಅದು ಒಂದು ಖುಷಿ ನನಗೆ ಗುರುಜಿ. ಯಾಕಂತಂದ್ರೆ ಅವ್ರಾಗೆ ಬಿಟ್ಟು ನನಗೆ ಒಂಟರ ಅಂತಂದ್ಮೇಲೆ ಲೆಕ್ಕಕ್ಕೆ ಬರಲ್ಲ ಗುರುಜಿ, ಇದು ಬರಲ್ಲ ಗುರುಜಿ. ಯಾಕಂದ್ರೆ ಜನಗಳು ಕೂಡ ಹಂಗೆ ಅಂದ್ರೆ ಗುರುಜಿ, ಯಾಕಂದ್ರೆ ಅವನಾಗಂತ್ರ ಮೋಸ ಮಾಡಿ ಕೈ ಬಿಟ್ಟಿಲ್ಲಲ್ಲಪ್ಪ, ಅವು ಬೇರೆ ಅವ್ರ ಮನೆಯವ್ರು ಯಾರು ತೋರ್ಸಾರ ಅವ್ರಿಗೆ ಬಿಟ್ಟು ಕೊಟ್ಟನ, ಆ ಬಿಟ್ಟು ಕೊಟ್ಟು ದೊಡ್ಡ ಮನುಷ್ಯಾಗ ಅಂತ ಹೇಳಿದ್ರೆ ಅಷ್ಟೇ ನನಗೆ ಸಾರ್ಥಕ ಜೀವ. ಖುಷಿ ಆಯ್ತು ಗುರುಜಿ ನನಗೆ. ಈಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇ ಇರ್ಲಪ್ಪ ಅಂದ್ರೆ ನಿಮ್ಗೆ ಹೇಳ್ತಿದ್ದೀನಿ, ಆದ್ರೆ ಹಿರಿಯರ ಅಥವಾ ಊರಿನವರ ದೃಷ್ಟಿಕೋನದಲ್ಲಿ ನಿಮ್ಗೊಂದು ಎತ್ತರದ ಸ್ಥಾನ ಕೊಟ್ಟಾಗ ಅದೇ ಗುರುಜಿ, ಒಂದ್ ವೇಳೆ ಅವನ್ ಜಾಗದಾಗ ನಮ್ ಜಾತಿ ಇರಿದ್ರ ಅಥವಾ ಬೇರೆ ಯಾರಾದ್ರೂ ಕೆಟ್ಟ ಮನುಷ್ಯರಿದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ರು, ಆ ಹುಡುಗಿನ ತಗೊಂಡೋಗಿ ಕೆಡಿಸಿ ಮಾಡಿ ಮಾನ ಮರ್ಯಾದೆಲ್ಲ ಹರಾಜಾಗ್ತಿದ್ರು. ಬಟ್ ಆ ಹುಡುಗ ಮಾತ್ರ ಹಂಗ್ ಮಾಡ್ಲಿಲ್ಲಲ್ಲ. ಎಷ್ಟು ಅವ್ನ ಫೋನಲ್ಲಿ ಎಷ್ಟದಲ್ಲಿ ಇದ್ದವರು ಕೂಡ ಅವ್ನ ಆ ತರ ತಪ್ಪದಾರಿ ಹಿಡಿಯಲ್ಲ. ಅವ್ನ್ ನಿಜವಲ್ಲ ಅವನು ತುಂಬಾ ಅಂತ ಎಷ್ಟೋ ಕೊಂಡಾಡಿದ್ರು ಗುರುಜಿ. ಅದು ನನಗ್ ಬಹಳ ಲೈಕ್ ಆಯ್ತು ಗುರುಜಿ. ಅದೇನಪ್ಪ, ಅದೇ ಜೀವನದ ಸಾರ್ಥಕತೆ. ಇದೇ ನಾನು ಅವಾಗ್ಲಿಂದ ನಿಮ್ ವಿಡಿಯೋಗಳು ನೋಡ್ತಾ ಇದ್ನಲ್ಲ ಗುರುಜಿ, ಅವಾಗ ನೀವು ಕೆಲವೊಂದು ಮಾರ್ಗದರ್ಶನ ಹೇಳ್ತಾ ಇದ್ರಿ ಎಲ್ಲರಿಗಿರಿ. ಸೊ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡ್ಗೆಸಿ ಇದನ್ನ ನಾನು ಹೆಂಗಾದ್ರೂ ಮಾಡಿ ನಿಭಾಯಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮತ್ತೆ ನಿಮ್ ಜೊತೆ ಮಾತಾಡ್ಬೇಕಂತ ಇಷ್ಟು ದಿನದ ಕನ್ಸು ಕಂಡಿದ್ದೆ ಗುರುಜಿ. ಅದು ಇವತ್ತು ಸಾರ್ಥಕ ಆಯ್ತು ಗುರುಜಿ. ತುಂಬಾ ಸಂತೋಷ ಆಗಿದೆ. ಒಳ್ಳೇದಾಗ್ಲಪ್ಪ. ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಇರೋ ಕೆಲಸವನ್ನ ಕಣ್ಣಿಗೊತ್ಕೊಂಡು ಬರೋ ಹೆಣ್ಣಿನ ವಿಚಾರ ಇಷ್ಟೇ, ನನ್ನ ಪಾಲಿಗೆ ಬರುವ ಹೆಣ್ಣನ್ನು ಬಿಟ್ಟು ಬೇರೆ ಎಲ್ಲರೂ
ಆ, ಭಗವತಿ ದೇವಿಯ ಸಮಾನ. ಇನ್ನು ನೋಡಪ್ಪ, ನಾವು ಕಣ್ಣು 1000 ಜನರನ್ನ ಇಷ್ಟಪಡ್ಬೋದು, ಬದುಕಿಗೆ ಬೇಕಿರೋದು ಒಂದೇ ಹೆಣ್ಣು. ಹಾ ಇವತ್ತು ಗುರುಜಿ. ಹೆಣ್ಣಿನ ವಿಚಾರದಲ್ಲಿ ಹೇಗೆಗೋ ಹಣ ಇದೆ, ಆ ಕೀರ್ತಿ ಇದೆ, ಅಂತಸ್ತಿದೆ ಅಂತ ನಡ್ಕೊಂಡವರೆಲ್ಲ ಎಲ್ಲೆಲ್ಲಿದ್ದಾರೆ ಇವತ್ತು. ಹಾ ಸೊ ಗುರುಜಿ. ಹೆಣ್ಣು ಅದು ಒಲಿದ್ರೆ ವರ, ಹಾ ಗುರುಜಿ. ಚೂರು ತಪ್ಪಾದ್ರೆ ಸರ್ವನಾಶ. ಹಾ ಗುರುಜಿ. ಇನ್ನೊಂದು ಗುರುಜಿ, ನಮ್ ಒಟ್ಟ ಆ ಏರಿಯಾದಾಗ ಇದ್ದಾರ್ರಿ ಗುರುಜಿ, ಆ ಒಂದು ಹುಡುಗಿ ಕೈಲಿ ಬಿಟ್ಟು ನಾವು ರಾಖಿ ಹಬ್ಬ ಬಂದ್ರೆ ಗುರುಜಿ ಎಲ್ಲಾರ ಮನೆಗೆ ಹೋಗಿ ಕಟ್ಸ್ಕೊಂಡ್ ಬರ್ತಿದ್ದೆ ಗುರುಜಿ ನಾನು. ಯಾಕಂದ್ರೆ ಆ ಹುಡುಗಿಗೆ ಏನ್ ಅನ್ಸ್ಬೇಕು, ಬಟ್ ಇವ ಆತರ ಇಲ್ಲ ಮನುಷ್ಯ ಅಂತ ಒಂದು ಅನ್ಸದಲ್ರಿ ಒತ್ತಟಿ ಇರ್ಲ್ರಿ ಗುರುಜಿ. ಕೇಳಿಸ್ಕೊಳ್ಳ, ಆದ್ರೆ ಆತರ ನಾನು ಎಲ್ಲರಿಗೂ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ ಗುರುಜಿ. ನಾನು ತಂಗಿದವ್ರು ಅಂತಾನೆ ಅನ್ಕೊಂಡಿದ್ದೆ ಗುರುಜಿ ನಾನು. ಎಲ್ಲಾರ ಮನೆಗೂ ಹೋಗಿ ಕಟ್ಟಿಸ್ಕೊಂಬರುವಷ್ಟು ಒಳ್ಳೆಯವನಾಗ್ಬೇಡ, ಬಂದ್ರೆ ಬೇಡ ಅನ್ನೋಷ್ಟು ಕೆಟ್ಟವನಾಗ್ಬೇಡ. ಇಲ್ಲ ಗುರುಜಿ, ಇಲ್ಲ ಇಲ್ಲ. ಬಂದ್ ಅದು ಕಟ್ಟಿದ್ರ ಸರಿ, ಕಟ್ಟಿದ್ರು ಕಟ್ಟದೆ ಹೋದ್ರು ನನ್ನ ಪಾಲಿಗೆ ಎಲ್ಲರೂ. ಇವತ್ತು ನೋಡಪ್ಪ, ಇಲ್ಲಿ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಹೆಣ್ಮಗಳು ಬರಲಿ, ಅವರು ಅಜ್ಜಿ ಆಗಿರಲಿ, ನನ್ನ ವಯಸ್ಸಿನ ಹುಡುಗಿ ಆಗಿರಲಿ, ನನಗಿಂತ ದೊಡ್ಡವರಾಗಿರಲಿ, ಚಿಕ್ಕವರ, ಏನವ್ವ ಚೆನ್ನಾಗಿದ್ದೀನವ್ವ ಅಂದ್ರೆ ಮುಗೀತು, ಅಲ್ಲಿಗೆ ಎಲ್ಲ ವಿಚಾರ ಕಂಪ್ಲೀಟ್ ಕ್ಲೋಸ್. ಹಾ ಗುರುಜಿ. ನನಗೆ ಆರಂಭದಲ್ಲೇ ನಾನು ಆಕೆಗೆ ಅವ್ವ ಅಥವಾ ಹೇಳ್ತಾಯಿ ಹಾ ಆ ಗುರುಜಿ. ಸ್ಥಾನ ಕೊಟ್ಟಾಗ ಅವರಲ್ಲಿ ಏನೋ ಕಲ್ಮಶ ಇದ್ರು ಅವು ಸತ್ತು ಹೋಗ್ತವೆ. ಹಾ ಗುರುಜಿ. ಯಾಕಂದ್ರೆ ಅದೇ ನಮ್ ಏರಿಯಾದ ಹೆಣ್ಮಕ್ಳೇ ಅಂತಿದ್ರು ಗುರುಜಿ. ಇವಾಗಾದ್ರೂ ಅಂತಾರೆ ಗುರುಜಿ, ಎಲ್ಲ ಹೆಣ್ಮಕ್ಳು ಕೂಡ ಒಂದು ನಮ್ ಸರ್ಕಲ್ದಾಗಿರೋ, ನಮ್ ಏರಿಯಾ ಸರ್ಕಲ್ದಾಗ ತಂಗಿದಾರ ಅಂತ ತಿಳ್ಕೊಂಡಿದ್ದೆ. ಬಟ್ ಅವ್ರ ಒಬ್ಬರನ್ನೇ ನೀನು ಇಷ್ಟಪಟ್ಟಿದ್ದೆ, ಬಟ್ ಇವಾಗ ಅವ್ರು ಬಿಟ್ಟು ಹೊಂಟ್ರಲ್ಲ, ಏನ್ ಅನ್ಸ್ಲಿಲ್ಲ ನಂತಂದ್ರೆ ನಾನಂದೆ ಗುರುಜಿ, ಅವ್ರೊಬ್ಬರೇ ಹೋದ್ರೆ ನಂತಮ್ಮ ಈಗ ಇಷ್ಟು ಎಲ್ಲ ಅಕ್ಕ ತಂಗಿ ಇರ್ತಾರ, ನಮ್ ಬದುಕಿನಲ್ಲ ನಿಮ್ ಜೊತೆನೆ ಕಾಲ ಕಳೆದ್ಬಿಡ್ತೀನಿ ಅಂತ ಹೇಳಿದೆ ಗುರುಜಿ ನಾನು. ಸಂತೋಷನಪ್ಪ, ಬಹಳ ಒಳ್ಳೆ ಪ್ರಬುದ್ಧತೆಯನ್ನು ಹೊಂದಿದ್ದೀರಿ. ಶುಭವಾಗಲಿ. ಭಗವಂತನ ಅನುಗ್ರಹ ನಿಮಗಿದೆ, ಹೆತ್ತವರ ಆಶೀರ್ವಾದವಿದೆ. ಒಂದು ಹೆಣ್ಣಿನ ನಿರ್ಗಮನ ನಿನ್ನ ಜೀವನದ ಸೋಲಲ್ಲ, ಆದರೆ ಇಲ್ಲೂ ಕಲಿಯೋದಿಕ್ಕೆ ತುಂಬ ಪಾಠವಿದೆ. ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು, ಆರೋಗ್ಯ ಕಾಪಾಡಿಕೊಂಡು, ಅಪ್ಪ ಅಮ್ಮನಿಗೆ ಪ್ರಿಯವಾಗುವಂತೆ ನಡ್ಕೊಂಡು, ಮುಂದೆ ಒಂದು ಹೆಣ್ಮಗಳು ಬದುಕಲ್ಲಿ ನೀವು ಪ್ರವೇಶ ಮಾಡಿ ಆ ಹೆಣ್ಮಗಳನ್ನು ಪಾರ್ವತಿ ಪರಮೇಶ್ವರಂತೆ ಚೆನ್ನಾಗಿ ನೀವು ಬದುಕಿ, ಜೀವನ ಸೋಲು ಗೆಲುವು, ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯ ಇದೇನೆಲ್ಲ ಬರ್ತಾ ಇರುತ್ತೆ. ಆದರೆ ನಾನೆಲ್ಲೂ ತಪ್ಪು ಹೆಜ್ಜೆ ಇಟ್ಟಿಲ್ಲ ಅನ್ನೋ ಈ ಧರ್ಮ, ಈ ನೈತಿಕತೆ, ಈ ಮನೋಬಲ ಮನುಷ್ಯನನ್ನು ಎಲ್ಲ ತಾಪತ್ರಗಳಿಂದ ಗೆಲ್ಲಿಸಿಕೊಂಡು ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ನಂಬಬೇಕಿರುವುದು ನಮ್ಮ ಕರ್ಮ ಶುದ್ಧತೆ, ನಮ್ಮ ಯೋಚನೆಯಲ್ಲಿ ಶುದ್ಧತೆ, ನಮ್ಮ ಕಾರ್ಯದಲ್ಲಿ ಶುದ್ಧತೆ, ನಡೆ ನುಡಿಯಲ್ಲಿ ಶುದ್ಧತೆ. ಇನ್ನೊಬ್ಬರನ್ನ ಮಾತಾಡಿಸದೆ ಹೋದ್ರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಕುರಿತು ಮನಸ್ಸಲ್ಲೂ ಕೆಟ್ಟದ ಆಲೋಚನೆ ಮಾಡೋದು ಬೇಡ. ಯಾರು ಬಿಟ್ಟು ಹೋದ್ರೂ ಹೋಗಲಿ, ಯಾರೋ ಹೊಸೊಬ್ರು ಬರ್ತಾರೋ ಬರಲಿ, ಆದರೆ ಯಾರಿಗೂ ಅಂಟಿಕೊಳ್ಳದೆ ನಾನು ನನ್ನ ತಂದೆ ತಾಯಿಗಳಿಗೆ ತಲೆ ತಗ್ಗಿಸದ ಹಾಗೆ ಬದುಕಿದ್ರೆ, ನಾನು ಪಾಠ ಮಾಡಿದ ಮಕ್ಕಳಿಗೆ ನಾಳೆ ದಿನ ನಮಗಿಂತವರೊಬ್ಬರು ಒಳ್ಳೆ ಮೇಷ್ಟ್ರಿದ್ರು ಅಂತ ನಾಳೆ ಎಲ್ಲೋ ನೆನೆಸ್ಕೊಳ್ಳುವಷ್ಟು ನಾನು ಒಳ್ಳೆಯ ಶಿಕ್ಷಕನಾಗ್ಲಿಕ್ಕೆ ಸಾಧ್ಯವಾದರೆ, ಈ ಬದುಕಲ್ಲಿ ಭಗವಂತ ನನಗೆ ಗುರುವಿನ ಸ್ಥಾನ ಕೊಟ್ಟಿದ್ದಾನೆ, ಅದನ್ನು ಉಳಿಸ್ಕೊಳ್ಳೋದೇ ಶ್ರೇಷ್ಠ. ಅದರಿಂದಲೇ ಮೋಕ್ಷವೇ ಹೊರತು ನೀನು ಇಷ್ಟಪಟ್ಟವಳನ್ನ ಮದುವೆ ಆದೋ ಇಲ್ವೋ, ಸುಂದರಿನೋ ಕುರೂಪಿನೋ ಅದು ಮುಖ್ಯ ಅಲ್ಲ. ಎಲ್ಲ ನಾವು ಮಾಡ್ಕೊಂಡಿರೋದು ಆಯ್ತಾ, ಬದುಕಿನ ಸಾರ್ಥಕತೆ. ಅದಕ್ಕೆ ನಮ್ಮಲ್ಲಿ ದೊಡ್ಡವರು ಹೇಳ್ತಾರೆ, 5 ಯಜ್ಞಗಳನ್ನು ಮನುಷ್ಯ ಮಾಡಬೇಕು. ಮೊದಲನೆಯದು ದೇವಯಜ್ಞ. ಅಂದರೆ ನಮಗೆ ಈ ಒಂದು ತಾಯಿ ಗರ್ಭದಲ್ಲಿ ಹುಟ್ಟಿ ಅಥವಾ ತಾಯಿ ಗರ್ಭದಿಂದ ಆಚೆ ಬರುವಷ್ಟರಲ್ಲಿ ಈ ಲೋಕದಲ್ಲಿ ಎಲ್ಲವೂ ಆಲ್ರೆಡಿ ರೆಡಿ ಆಗ್ಬಿಟ್ಟಿತ್ತು. ಸಾಗರ ಇತ್ತು, ಬೆಟ್ಟ ಗುಡ್ಡ ಇತ್ತು, ನೀರಿತ್ತು, ಅಪ್ಪ ಅಮ್ಮ. ಅಂದ್ರೆ ನಮ್ಮನ್ನಿಲ್ಲಿ ಕಳಿಸೋಕ್ಕಿಂತ ಮುಂಚೆ ದೇವರು ಎಲ್ಲ ರೆಡಿ ಮಾಡೇ ಕಳಿಸಿದ್ದಾನೆ. ಅದಕ್ಕೆ ನಾವು ಅಂದ್ರೆ ಅದು ದೇವಋಣ ಅಂತ ಕರಿತೀವಿ. ದೇವನಿಗೆ ಸದಾ ಕೃತಜ್ಞನಾಗಿರಬೇಕು. ಎರಡನೇದು ಋಷಿ ಋಣ. ಋಷಿ ಋಣ ಅಂದರೆ ನಮಗೋಸ್ಕರ ಕಟ್ಟುಪಾಡುಗಳನ್ನು ಮಾಡಿ, ಮದುವೆಯನ್ನು ಸಂಪ್ರದಾಯ ಮಾಡಿ, ಶಾಸ್ತ್ರಗಳನ್ನು ರಚಿಸಿ, ಎಷ್ಟೋ ಋಷಿಗಳು ನಮಗೆ ಬೇಕಾದ ಆಯುರ್ವೇದಿಕನ್ನು ರಚನೆ ಎಷ್ಟೆಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಅದನ್ನು ಓದ್ಕೊಂಡು ನಾವು ಇವತ್ತು ನಾಗರಿಕರಾಗಿದ್ವಿ, ಇಲ್ಲಾಂದ್ರೆ ಕಾಡು ಮನುಷ್ಯರಾಗ್ಬಿಡ್ತಿದ್ದೋ ನಾವು. ಮೊದಲನೇದು ದೇವರಿಗೆ ಋಣ, ಅದನ್ನ ದೇವಯಜ್ಞ, ದೇವರಿಗೆ ಋಣಿಯಾಗಿರಬೇಕು. ಎರಡನೇದು ಋಷಿಗಳಿಗೆ, ಯಾಕೆ ನಮಗೆ ಅವರು ಜ್ಞಾನ ಕೊಟ್ಟು ಹೋಗಿದ್ದಾರೆ, ಅದನ್ನೇ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಮೂರನೆಯದು ನಮಗೆ ಬದುಕನ್ನು ಕೊಟ್ಟಂತಹ ಅಥವಾ ನಮಗೆ ಜನ್ಮವಂತ ಕೊಟ್ಟಂತಹ ಪಿತೃಋಣ. ನಮಗೆ ಜನ್ಮ ಕೊಟ್ರಲ್ಲ, ಯಾಕಂದರೆ ನಮಗೆ ಜನ್ಮ ಕೊಟ್ಟು ನಮ್ಮನ್ನು ಸಾಕಿ ಸಲಹೆ ಇಷ್ಟಿದ್ದವರನ್ನು ಅಷ್ಟು ಮಾಡಿ ಬೇಕು ಬೇಡಗಳನ್ನು ಒದಗಿಸಿ ಅವರು ಎಷ್ಟೋ ತ್ಯಾಗಗಳನ್ನು ಮಾಡಿ ನಮ್ಮನ್ನು ಕಾಪಾಡಿಕೊಂಡು ಬಂದ್ರಲ್ಲ, ಅವರು ದೇವರಿಗಿಂತ ಹೆಚ್ಚೇನೂ ಅಲ್ಲ.
ದೇವಋಣ, ಋಷಿ ಋಣ, ಪಿತೃಋಣ ಮತ್ತು ಭೂತ ಋಣ ಅಂತ. ಅಂದರೆ ನಾವು ತಿಂತಾ ಇರೋ ಆಹಾರ ಇದೆಯಲ್ಲ, ನಮ್ಮ ಮನೆ ಕಾಯೋ ಭೂತ ಅಂದರೆ ಇದರ ಜೀವರಾಶಿಗಳು ಅಂತ. ಅಂದರೆ ನಮ್ಮ ಮನೆ ಕಾಯೋ ನಾಯಿಯಿಂದ ಹಿಡಿದು ನಮಗೆ ಯಾರೋ ಒಬ್ಬರು ರೈತ ಅನ್ನ ಬೆಳೆದು ಕೊಡ್ತಿದ್ದಾನೆ ಅಂದರೆ ಎತ್ತುಗಳು ಸಹಾಯ ತಗೊಂಡೇ ರೈತ ಉಳುಮೆ ಮಾಡಿದ್ದಾನೆ, ಅಥವಾ ಇನ್ಯಾವುದೋ ಜೀವರಾಶಿಗಳು ನಮಗೋಸ್ಕರ ಹಗಲು ಇಡೀ ದುಡಿತಾ ಇದ್ದಾವೆ ಹಗಲು ರಾತ್ರಿ. ಅಂದರೆ ಈ ಬದುಕಲ್ಲಿ ದೇವರಿಗೆ ಋಣಿಯಾಗಿರಬೇಕು, ಋಷಿಗಳಿಗೆ ಋಣಿಯಾಗಿರಬೇಕು, ಮಾತಾಪಿತೃಗಳಿಗೆ ಋಣಿಯಾಗಿರಬೇಕು, ಇತರ ಜೀವರಾಶಿಗಳು ಅಂದರೆ ಭೂತ ಋಣ ಅಂತ ಕರಿತೀವಿ. ಅಂದರೆ ಈ ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರಲ್ಲ, ಇವರಿಗೆ ಋಣಿಯಾಗಿ ನಮಿಸ್ತಾ 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 ನಮ್ಮ ಜೀವನ ಕಳಿಬೇಕೆ ಹೊರತು ನಾವು ಇವನ್ನೆಲ್ಲ ಮರ್ತೇ ಬಿಟ್ಟಿರ್ತೀವಿ. ನಾವು ಯಾವುದೋ ಇಂದ್ರಿಯ ಸುಖದ ಹಿಂದೆ ಹೋಗಿ ಕಡೆಗೆ ಇನ್ನೇನು ಸಾಯೋ ಗಳಿಗೆಲಿ ಇವೆಲ್ಲ ನೆನಪಾಗ್ತಾವೆ, ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ, ಈ ಜ್ಞಾನದ ದಾರಿ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಪಾಠದ ಹೊರತಾಗಿ ಒಂದು ಪುಟ್ಟ ಕತೆ ಹೇಳಿ ಅವರವರ ಅಪ್ಪ ಅಮ್ಮ ಎಷ್ಟೆಷ್ಟು ಕಷ್ಟಪಟ್ಟು ಅವರನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ. ನಿಮಗೆ ಈ ಒಂದು ದೈಹಿಕ ಶಿಕ್ಷಣ ತರಗತಿ ಫೀಲ್ಡ್ ಬಂದಾಗ ಅವರ ಅಪ್ಪ ಅಮ್ಮನ ಕತೆಗಳನ್ನು ಅಥವಾ ಇಂಥ ಕತೆಗಳನ್ನು ಮಕ್ಕಳಿಗೆ ಹೇಳುವ ಮೂಲಕ ಅವರ ಹೃದಯಕ್ಕೆ ನೈತಿಕ ಪಾಠವನ್ನು ಕೊಡಲಿಕ್ಕೆ ಸಾಧ್ಯವಾದರೆ, ನೀವು ಇಂಥ ಮದುವೆ ಅಥವಾ ಈ ಹುಡುಗಿ ಆ ಹುಡುಗಿ ಇದೆಲ್ಲವನ್ನು ಮೀರಿ ಒಂದು ಹುಡುಗನಿಗೆ ನೈತಿಕ ಶಿಕ್ಷಣವನ್ನು ಕೊಟ್ಟ ಪುಣ್ಯ ಇದೆಯಲ್ಲ, ಎಷ್ಟು ಪಾಪಗಳನ್ನು ನಾಶ ಮಾಡಿ ಒಂದು ಶ್ರೇಷ್ಠ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಹಾಗಾಗಿ ಒಬ್ಬ ಗುರುವಾಗಿ ಅವಕಾಶ ಸಿಕ್ಕಾಗ ನಾನು ವೈಯಕ್ತಿಕವಾಗಿ ನನ್ನ ಬದುಕಲ್ಲಿ ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ನನ್ನ ಮಕ್ಕಳಿಗೆ, ಆ ಪಾಠವನ್ನು ಕೇಳುವ ಮಕ್ಕಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಬೆಳಕಿನ ಮಾರ್ಗವನ್ನು, ಜ್ಞಾನದ ಮಾರ್ಗವನ್ನು ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಇಲ್ಲಿ ಕಳಿಸ್ತಾ ಇದ್ದಾರೆ. ನೀವು ಹೇಗಿರಬೇಕು, ಒಂದು ವೇಳೆ ಫೇಲ್ ಆದರೂ ಕೂಡ ಬದುಕಿಷ್ಟು ವಿಶಾಲವಾಗಿದೆ, ಇದನ್ನೆಲ್ಲ ಹೇಳಿದ್ರೆ ನಿಮ್ಮ ಜೀವನ ಸಾರ್ಥಕವೇ ಹೊರತು ಎಲ್ಲಪ್ಪ 7 ವರ್ಷ ಹುಡುಗಿನ ಪ್ರೀತಿ ಮಾಡಿ ಇವನು ಮದುವೆ ಆಗಿಲ್ಲ, ಇವನು ನರಕಕ್ಕೆ ತಳ್ಳಿ ಅಂತ ಯಾರು ನರಕಕ್ಕೆ ತಳ್ಳಲ್ಲ. ಹೌದಲ್ಲಪ್ಪ. ಜೀವನದ ಸಾರ್ಥಕತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳಿದ್ದಾವೆ. ಅದನ್ನು ಗುರುಗಳು ಮಹಾತ್ಮರ ಮಾತುಗಳನ್ನು ಕೇಳಿ ಅದನ್ನು ತಿಳ್ಕೊಂಡು ಬದುಕಬೇಕು. ಇವೆಲ್ಲ ಬಿಡಿ, ಇದು ಆಯಿತು. ಇವೆಲ್ಲ ದೊಡ್ಡ ದೊಡ್ಡವರು ಎಷ್ಟು ಜನ ಈ ವಿಚಾರದಲ್ಲಿ ಮಣ್ಣಾಗಿ ಹೋಗ್ಬಿಟ್ರು. ನಮ್ದು ನಿಮ್ದು ಅಷ್ಟೇ. ಒಲಿದು ಬಂದ್ರೆ ಚಂದ, ಮಾಡಿ ಪಡ್ಕೊಂಡ್ಬಿಡ್ತೀನಿ ಅಂದ್ರೆ ಅದೇ ಬ್ಲಾಕ್ ಮೇಲ್ ಮಾಡ್ತಾನಲ್ಲ ಅಂತ ಹೆದರಿ ಬರ್ತಾಳೆ, ಒಂದ್ ದಿವ್ಸ ಮಲಗಿದ್ದಾಗ ಕಲ್ಲೆತ್ತಾಕ್ ಹೊಂಟೋಯ್ತಾಳೆ ಅಷ್ಟೇ. ಗುರುಜಿ ಅದೇ ಗುರುಜಿ ನನಗದು ಬೇಡ ಅಂತಾನೆ ನಾವು ತಿರಸ್ಕಾರ ಮಾಡಿದ್ವಿ. ಶುಭವಾಗಲಿ, ಬಹಳ ಸಂತೋಷವಾಯಿತು ಈ ಸಮಯದಲ್ಲಿ ನಮ್ಮ ಜೊತೆ ನಂಬಿಕೆ ಇಟ್ಟು ಮಾತಾಡಿ ಮತ್ತೆ ಕಾರ್ಯಕ್ರಮದ ಕುರಿತಿಷ್ಟು ಗೌರವವನ್ನು ಹೊಂದಿದ್ದೀರಿ. ಭಗವಂತ ಕೃಷ್ಣನಿಗೆ ಅರ್ಪಣೆಯಾಗಲಿ. ಆ ಭಗವಂತ ನಿಮಗೆ, ನಿಮ್ಮ ತಂದೆ ತಾಯಿಗೆ ಹಾಗೂ ಆ ಹುಡುಗಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಜೀವನ ನೀವು ನೋಡಿಕೊಳ್ಳಿ. ಒಳ್ಳೆ ಶಿಕ್ಷಕರಾಗಿ, ಒಳ್ಳೆ ಮಗನಾಗಿ, ಮುಂದೆ ಒಳ್ಳೆ ಗಂಡನಾಗಿ, ಒಳ್ಳೆ ತಂದೆಯಾಗಿ, ಹಾಗೂ ಸಮಾಜಕ್ಕೆ ಈಗಿರುವಂತೆ ಊರಿಗೆ, ನಿನ್ನ ಊರಿಗೆ, ನಿಮ್ಮ ಪ್ರಾದೇಶಿಕತೆ ಅಥವಾ ನಿಮ್ಮ ಸುತ್ತಮುತ್ತಲಿನವರಿಗೆ ಮಾದರಿಯಾಗುವ ವ್ಯಕ್ತಿತ್ವ ನಿಮ್ಮದಾಗಲಿ. ಶುಭವಾಗಲಿ. ನನ್ನ ಹಾರೈಕೆಗಳು ನಿಮಗಿದೆ. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ನಿಮ್ ಯಾವಾಗಾದ್ರೂ ನೇರವಾಗಿ ಭೇಟಿಯಾಗ ಅವಕಾಶ ಖಂಡಿತ ಇದೆ. ಪ್ರತಿ ಭಾನುವಾರ ಇರುತ್ತೆ, ಆಶ್ರಮಕ್ಕೆ ಬರಬಹುದು. ಸದ್ಯಕ್ಕೆ ಈ ತಿಂಗಳಿಲ್ಲ, ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕಿಂದ ನೀವು ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ನೀವು ಆಶ್ರಮದ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಅಡ್ರೆಸ್ ಕಳಿಸ್ತಾರೆ. ನಿಮಗೆ ಯಾವಾಗ ಮುಂದಿನ 2 ತಿಂಗಳಿಗೋ 3 ತಿಂಗಳಿಗೋ ಯಾವಾಗ ಬಿಡುವಾಗುತ್ತೆ ಆಗ ಒಂದು ಭಾನುವಾರ ಬಂದು ಹೋಗ್ಬೋದು. ಗುರುಜಿ, ನಾ ಖಂಡಿತ ನಿಮ್ಗೆ ಒಂದ್ಸಲ ಭೇಟಿ ಆಗ್ಬೇಕಂತ ಆಸೆ ಗುರುಜಿ. ನಮ್ಗೆ ಆಗ್ತೀವಿ. ಖಂಡಿತ ಒಂದ್ಸತಿ ಅಲ್ಲ, ನಿಮಗೆ ಯಾವಾಗೆಲ್ಲ ಬದುಕಲ್ಲಿ ಗೊಂದಲಗಳು, ಪ್ರಶ್ನೆಗಳು ಉದ್ಭವ ಆಗ್ತಾವೋ ಬಂದ್ಬೋದು, ಮಾತಾಡ್ಬೋದು, ಚರ್ಚೆ ಮಾಡಬಹುದು. ನೋಡಿ ಕತೆಗಳು ಹೆಂಗಿದ್ದಾವೆ. ಬಟ್ ನನಗೆ ಇವರ ಬಗ್ಗೆ ಬಹಳ ಖುಷಿಯಾಗಿದ್ದೇನೆಂದರೆ, ಒಂದು ಹೆಣ್ಮಗಳು 7 ವರ್ಷ ಪ್ರೀತಿ ಮಾಡಿದಾಗ ತುಂಬ ಫೋಟೋಗಳು, ಬೇರೆ 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 ವಿಚಾರಗಳು ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಇವುಗಳನ್ನ ಇಟ್ಟುಕೊಂಡು ಎಷ್ಟು ಹೆಣ್ಣು ಮಕ್ಕಳನ್ನು ನೇಣಾಕೊಳ್ಳೋ ಸ್ಥಿತಿಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಹುಡುಗರು. ಅಂದ್ರೆ ಒಂದು ಹುಡುಗಿನೂ ಅಷ್ಟೇ. ನನಗೆ ಅಪ್ಪ ಅಮ್ಮನ ಎದುರಿಸಿ ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ವಾ? ನಂಬಿಸಬಾರ್ದು ಹುಡುಗರನ್ನು.
ಈ ಹುಡುಗರು ಹುಡುಗಿಗಾದರೂ ಅಷ್ಟೇ, ಹುಡುಗಿರು ಹುಡುಗರಿಗಾದರೂ ಅಷ್ಟೇ, ನಂಬಿಸಿ ದ್ರೋಹ ಮಾಡಬಾರ್ದು. ತಪ್ಪಾಗ್ಬಿಡುತ್ತೆ. 7 ವರ್ಷ ಒಬ್ಬ ಹುಡುಗನನ್ನು ನಂಬಿಸಿ ಅವ್ರಿಗೆ ಬದುಕಲ್ಲಿ ಬಹಳ ಒಂದಿಗಿದ್ದು ಸಂತೋಷವಾಗಿರುವ ಭರವಸೆಯನ್ನು ಕೊಟ್ಟು ಆಮೇಲೆ ಇನ್ಯಾರೋ ಸಿಕ್ಕದ, ಮನೆಯವರು ಒಪ್ಪಲಿಲ್ಲ, ಆಯಿತು ಮನೆಯವ್ರ ಮಾತು ಕೇಳಬೇಡಿ ಅಂತಲ್ಲ, ಬಟ್ ಆ ಬುದ್ಧಿ ಆರಂಭದಲ್ಲೇ ಇರಬೇಕಲ್ಲ. ಇವುಗಳನ್ನೇ ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ಯಾಕೆ ಜೀವನ ಹಾಳು ಮಾಡ್ಕೊಳ್ತೀರಿ, ಶಾಪಕ್ಕೊಳಗಾಗ್ತೀರಿ? ಆಗಲಿ, ಒಳ್ಳೇದಾಗ್ಲಪ್ಪ. ಭಾಳ ಪ್ರಬುದ್ಧವಾಗಿ ನಿರ್ಧಾರ ತಗೊಂಡಿದ್ದೀರಿ. ನಿಮಗೆ ಶುಭವಾಗಲಿ.